Shubhodaya, ready for positive change. I am ready for positive change. Shubhodaya. Yes, how is the Josh? ಹೇಗಿದೆ? Shubhodaya, I am ready for positive change. Yes. Thank you, universe. Thank you so much. Love you. Divine, together divine. Divine, together divine. Together divine. Good morning, Shubha madam. How are you? ಹೇಗಿದ್ದೀರಿ? ಟುಗೆದರ್ ಡಿವೈನ್. ಚೆನ್ನಾಗಿದ್ದೀನಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಮಳೆ ಬಂತ ಊರಲ್ಲಿ? ಮಳೆ ಮೇಡಮ್, ಇಲ್ಲಿ ನೆಟ್ವರ್ಕ್ ಇರುದಿಲ್ಲ, ಕೆಲವೊಮ್ಮೆ ಕರೆಂಟ್ ಇಲ್ಲ. ಅಯ್ಯೋ, ನಾನು ಒಂದ್ ವಾರ ಬಂದು ಬೇಡ ನನ್ನ ಅವಸ್ಥೆ. ಕ್ಲಾಸೇ ಮಾಡಕ್ಕಾಗಿಲ್ಲ 2 ದಿವಸ, ಮತ್ತೆ ಸ್ಟಾಪೇ ಮಾಡ್ಬಿಟ್ಟೆ. ಹೌದು, ಕರೆಂಟ್ ಮಾಡ್ಲಿಕ್ಕಾಗಲ್ಲ. ನೆಟ್ ಪಾಸ್ ಆಗಲ್ಲ, ನೆಟ್ವರ್ಕ್ ಸಿಗಲ್ಲ, ಅನ್ಲಿಮಿಟೆಡ್ ಅದು ರೀಚಾರ್ಜ್ ಮಾಡಿದ್ರು ಸಿಗ್ತಾ ಇಲ್ಲ. ಅದಕ್ಕೆ ಬೇಡ ಅಂದ್ಬಿಟ್ಟು 2 ದಿವಸ ಸ್ಟಾಪ್. ಪುನರ್ವಸ್ ಸರ್, ಗುಡ್ ಮಾರ್ನಿಂಗ್. ಜರ್ನಿ ಮಾಡ್ತಾ ಇದ್ದೀರಾ, ಏನು ಮನೇಲಿದ್ದೀರಾ? ಮನೇಲಿ ಮೇಡಮ್. ಓಕೆ, ಗುಡ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಶುಭೋದಯ. ನಿನ್ನೆ ಜರ್ನಿ ಇಲ್ಲೈತೆ, ಹಾಗಾಗಿ ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಓಕೆ ಓಕೆ. ಚೆನ್ನಾಗಿದ್ದೀರಾ ಮೇಡಮ್? ಹಾ ಸರ್, ಚೆನ್ನಾಗಿದ್ದೀನಿ, ಸೂಪರ್. ಇವತ್ತು ಬೇಗನೆ ಎಚ್ಚರಿಕೆ ಆಗಿತ್ತು. ಹೌದಾ? 3 ಗಂಟೆಗೆ ಎಚ್ಚರಿಕೆ ಆಗಿತ್ತು. ಓ, ಮತ್ತೆ ಮಲಗಲೇ ಇಲ್ಲ? ಇಲ್ಲ, ಆಮೇಲಿಂದ ಮಲಗಲಿಲ್ಲ. ಓಕೆ. ಭಾಗ್ಯ ಮೇಡಮ್, ಶುಭೋದಯ. ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಮಧ್ಯ ಕಳೆದೋಗ್ತಿರಲ್ಲ, ಯಾಕೆ? ಈಗ ಪ್ರಾಣಾಯಾಮ ಜಾಸ್ತಿ ಮಾಡ್ತಾ ಇರೋ ಕಾರಣ ಕತೆಗಳು ಹೇಳಕ್ ಆಗ್ತಾ ಇಲ್ಲ. ಯಾರು ಮಿಸ್ ಮಾಡ್ಕೊತಿದ್ದೀರ ಕತೆಗಳನ್ನ? ಮೇಡಮ್ ಅವಾಗ ಒಂದ್ ಕತೆ ಹೇಳ್ತಾ ಇದ್ರು, ಇವಾಗ ಹೇಳ್ತಾ ಇಲ್ಲ, ಯಾಕೋ ಅಂತ. ಹೌದು ಮೇಡಮ್, ಕತೆ ಚೆನ್ನಾಗಿರತ್ತೆ ಆಕ್ಚುಲಿ. ಗಡಿಬಿಡಿಲಿ ಹೇಳಿದ್ರೆ ನಿಮ್ಗೂ ಅರ್ಥ ಆಗಲ್ಲ, ನನಗೂ ಅದು ಏನಂತ ಏನು ರೀಚ್ ಮಾಡ್ಬೇಕು ನಿಮ್ಗೆ ಅಂತ ಅನ್ಕೊಂಡಿರ್ತೀನಿ, ಅದು ರೀಚ್ ಮಾಡಕ್ಕಾಗಲ್ಲ. ಬಿಕಾಸ್ ಸಮಯದ ಅಭಾವ. ಅಂದ್ರೆ ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ರೆ, ಮೈಂಡ್ ಡಿಸ್ಟರ್ಬ್ ಆಗಿದ್ರೆ ಒಂದು ಸ್ಟೆಬಿಲಿಟಿ ಬರುತ್ತೆ ಅಂತೇಳಿ ಕತೆಗಳನ್ನ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಹೇಳ್ತೀನಿ, ಹೇಳಲ್ಲ ಅಂತಲ್ಲ, ಬಟ್ ಸ್ವಲ್ಪ ದಿವಸ ಒಂದು ಮೆಂಟಲ್ ಸ್ಟೇಬಲ್ ಬರಲಿ, ಆ ಸ್ಟ್ರೆಸ್ಸಿಂದ ಹೊರಗೆ ಬರಲಿ ಅಂತ ಅಷ್ಟೇ. ಸ್ವಲ್ಪ BP ಜಾಸ್ತಿ ಆಗ್ಬಿಟ್ಟೈತಿ ಮೇಡಮ್. ಚಂದ್ರ ನಾಡಿ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಮಾಡ್ತಾ ಇದ್ದೀನಿ. ಮೊನ್ನೆಯಿಂದ ಯಾಕೋ ನಿದ್ದೆ ಇಲ್ಲ, ಒಂದ್ ಸ್ವಲ್ಪ ನಿದ್ದೆ ಬರ್ತಲ್ಲ, ಮತ್ತೆ ಸ್ಟ್ರೆಸ್ ತರ ಆಗ್ಬಿಟ್ಟೈತಿ ಮೇಡಮ್ ಸ್ವಲ್ಪ. ಹೌದಾ? ನೀವ್ ಅವಾಗ ಏನ್ ಮಾಡ್ಬೇಕು, ಬಲಗಡೆ ಇದನ್ನ ನೋಡಿ, ಬಲಗಡೆ ಮುಚ್ಕೊಂಡು ಬರೀ ಎಡಗಡೆನಲ್ಲೇ ಉಸಿರಾಡ್ಬೇಕು ನೀವು. ಎಡಗಡೆಯಿಂದ ಮಾಡ್ದೆ ಮೇಡಮ್, ಮಾಡ್ತಾ ಇದೀನಿ, ಸಪ್ರೇಟ್ ಮಾಡ್ತೀನಿ ಅನ್ನೋದು. ಅದು ನಿಮಗೆ ಕಂಟ್ರೋಲ್ ಆಗುತ್ತೆ, ಮಾಡ್ತಾ ಮಾಡ್ತಾ ಬರುತ್ತೆ. ಓಕೆ ಮೇಡಮ್. ಹೈ BP ಇರೋರು ಎಲ್ಲರೂ ನಿಮ್ಗೆ ಗೊತ್ತಿರುತ್ತಲ್ವಾ, ಹೈ BP ಅಂತ. ಅವರು ಚಂದ್ರನಾಡಿನಲ್ಲಿ ಒಂದ್ 5 ನಿಮಿಷ ಉಸಿರಾಟ ಆಡಿ. ಅಂದ್ರೆ ಬಲ ಒಳ್ಳೆನ ಮುಚ್ಕೊಂಡು ಎಡ ಒಳ್ಳೆನಲ್ಲೇ ಉಸಿರಾಡ್ಬೇಕು. ಲೋ BP ಇದ್ರೆ ಚಂದ್ರನಾಡಿ ಮಾಡಬೇಡಿ. ಲೋ BP ಇರೋರು ಸೂರ್ಯನಾಡಿನಲ್ಲಿ ಬಲಗಡೆ ಉಸಿರಾಟವನ್ನ ಮಾಡ್ಬೇಕು, ಎಡಗಡೆನ ಕ್ಲೋಸ್ ಮಾಡ್ಕೋಬೇಕು.
ಓಕೆನಾ? ಮತ್ತೆ ಆದಷ್ಟು ಡೀಪ್ ಆಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡೋದು. ಈಗೆಲ್ಲೋ ಸುಮ್ಮನೆ ಕೂತಿರ್ತೀರಾ, ಬಸ್ಸಲ್ಲಿ ಕೂತಿರ್ತೀರಾ, ಅವಾಗ ಉಸಿರಾಟದ ಕಡೆ ಗಮನ ಕೊಡಿ. ಹೇಗೆ ಉಸಿರಾಡ್ತಾ ಇದ್ದೀರಾ ನೋಡಿ. ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡಕ್ಕೆ ಆದಷ್ಟು ಕಮ್ಮಿ ಟೈಮ್ ತಗೊಂಡು ಜೋರಾಗಿ ಉಸಿರಾಡ್ಬೇಡಿ, ನಿಧಾನವಾಗಿ ಉಸಿರು ಮಾಡಿ. ಮತ್ತೆ ಮನೇಲಿ ಏನೋ ಕೂತಿರ್ತೀರಾ, ಸುಮ್ಮನೆ ಟಿವಿ ನೋಡ್ತಾ ಕೂತಿರ್ತೀರಿ, ಆವಾಗ ಉಸಿರಾಟದ ಕಡೆ ಗಮನ ಕೊಡಿ. ಆದಷ್ಟು ದೀರ್ಘವಾದ ಉಸಿರಾಟ ಮಾಡಕ್ಕೆ ಪ್ರಯತ್ನ ಪಡಿ. ಓಕೆನಾ? ಅಂದ್ರೆ ಎಲ್ಲ ಟೈಮಲ್ಲೂ ಗಮನ ಕೊಡೋಕ್ಕಾಗಲ್ಲ. ಫ್ರೀಯಾಗಿ ಕೂತಿರೋವಾಗ ಉಸಿರು ಕಡೆ ಗಮನ ಕೊಡಿ. ಹೇಗೆ ಉಸಿರಾಟ ಆಡ್ತಿದ್ದೀರಾ ನೋಡಿ. ಸರಿಯಾದ ಉಸಿರಾಟದ ಕ್ರಮವನ್ನ ಅಭ್ಯಾಸ ಮಾಡ್ತಾ 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 ನಿಮ್ಗೆ ಗೊತ್ತಿದ್ದೆ ಅದು ಪ್ರೋಟೀನ್ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಿದೆ, ನೀವು ನೀಟಾಗಿ ಉಸಿರಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀರ. ಉಸಿರಲ್ಲೇ ಇರೋದು, ಎಲ್ಲವನ್ನೂ ಓಕೆ ಮೇಡಮ್. ಉಸಿರಲ್ಲೇ ಇರೋದು. ಉಸಿರಾಟ ಒಂದು ಹತೋಟಿಗೆ ಸಿಕ್ತು ಅಂದ್ರೆ ಎಲ್ಲಾನು ಗೆದ್ವಿ ಅಂತ. ಅದಕ್ಕೆ ಸ್ವರ ವಿಜ್ಞಾನ ಕ್ಲಾಸ್ ಮಾಡಿದಾಗ ಹೇಳ್ತಾ ಇದ್ದೆ ನಾನು, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ ತುಂಬಾ ಜನ. ಉಸಿರನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕು ಅದೆಲ್ಲಾನು ಹೇಳ್ಕೊಟ್ಟಿದ್ದೀನಿ. ಅದನ್ನೀಗ ಕೋರ್ಸ್ ತರ ರೆಡಿ ಮಾಡ್ತಾ ಇದ್ದೀನಿ. ಕೋರ್ಸ್ ರೆಡಿ ಆದ್ರೆ ನೀವು ಲೈವ್ ಕ್ಲಾಸಿಗೆ ಬರ್ಬೇಕಂತೇನಿಲ್ಲ, ಪರ್ಚೇಸ್ ಮಾಡಿ ಯಾವಾಗ ಬೇಕಾದ್ರೂ ನೀವು ನೋಡ್ಕೋಬಹುದು ಅದನ್ನ, ಕೋರ್ಸ್ ತರ. ಓಕೆನಾ? ಮತ್ತೆ ಇವತ್ತೊಂದು ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಇವತ್ತೊಂದು ಟಾಪಿಕ್ ಅಂದ್ರೆ, ಒಂದು ವರ್ಡ್ ಅಂದ್ರೆ ಟ್ರಸ್ಟ್ ವರ್ತ್. ಟ್ರಸ್ಟ್ ವರ್ತ್ ಎಷ್ಟೆಷ್ಟಿದೆ ನಮ್ಮ ಮೇಲೆ, ನಮಗೆ, ಅಥವಾ ದೇವರ ಮೇಲೆ, ಅಥವಾ ನಾವು ನಂಬಿರ್ತಕ್ಕಂಥ ಶಕ್ತಿ ಮೇಲೆ. ಕೆಲವರು ದೇವ್ರು ಇಲ್ಲ ಅಂತ ಅಂದಾಗ ಯಾವುದೋ ಒಂದು ಶಕ್ತಿ ನಮ್ಮನ್ನ ಎಲ್ಲ ವಿಷಯಗಳಲ್ಲೂ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಅಲ್ವಾ? ಸೊ ಟ್ರಸ್ಟ್ ವರ್ತ್ ಎಷ್ಟಿದೆ? ಈಗ ನಾವೆಲ್ಲ ಸ್ವಲ್ಪ ಕಷ್ಟ ಬಂದ್ರೆ ಏನಂತೀವಿ ಹೇಳಿ? ದೇವ್ರಿಲ್ಲ, ಇದ್ದಿದ್ರೆ ಹಿಂಗ್ ಮಾಡ್ತಿರ್ಲಿಲ್ಲ. ಎಷ್ಟು ಜನ ಈ ಶಬ್ದವನ್ನ ಹೇಳ್ತೀರಾ? ದೇವ್ರಿಲ್ಲ, ಇದ್ದಿದ್ರೆ ನನ್ನ ಜೀವನದಲ್ಲಿ ಈ ತರ ಆಟನ ಆಡ್ತಾನೆ ಇರ್ಲಿಲ್ಲ. ಯಾರಿಗೆಲ್ಲ ಅನ್ನಿಸ್ತಾ ಇದೆ? ಅನ್ನಿಸ್ತಿದೆ ಈ ಕ್ಷಣಕ್ಕೆ, ಅಥವಾ ಮೊದಲು ಅನ್ಸಿದೆ? ನಿಜವಾಗ್ಲೂ ದೇವ್ರಿಲ್ಲ ಬಿಡು. ದೇವ್ರಿದ್ದಿದ್ರೆ ಈ ತರ ಚೆಂಡಾಡಿಸ್ತಾ ಇದ್ನ ನನ್ನ, ಪುಗ್ರಿ ಆಡಿಸ್ತಾ ಇದ್ದಾನೆ ಹಂಗೇನೆ. ಒಂದು ಕಳೆಯಷ್ಟೊತ್ತಿಗೊಂದು ಶುರುವಾಗಿರುತ್ತೆ ಅಂತಂದ್ರೆ. ಫಾರ್ ಎಕ್ಸಾಂಪಲ್, ಈಗ ನಾವು ಭಕ್ತ ಪ್ರಹ್ಲಾದನ್ನ ತಗೊಂಡ್ರೆ ಎಷ್ಟು ಕಷ್ಟ ಕೊಟ್ರು, ನನ್ನ ತಂದೆನೇ ಎಷ್ಟು ಕಷ್ಟ ಕೊಟ್ರಲ್ವಾ? ಯಾವತ್ತಾದ್ರೂ ದೇವ್ರ ಮೇಲೆ ನಿಮ್ಗೆ ಅನ್ನಿಸ್ತಿತ್ತು, ಬಟ್ ಈಗ ನಂಬಿಕೆ ಇದೆ. ವೆರಿ ಗುಡ್. ಯಾವತ್ತಾದ್ರೂ ದೇವ್ರ ಮೇಲೆ ಕೋಪ ಮಾಡ್ಕೊಂಡ್ರ ಪ್ರಹ್ಲಾದ? ವಿಷ ಕೊಟ್ರು, ಹಾವು ಕಚ್ಸಿದ್ರು, ಬೆಟ್ಟದ ಮೇಲಿಂದ ಬೀಳ್ಸಿದ್ರು, ಏನ್ ಹೇಳ್ತಾ ಇದ್ರು? ಟ್ರಸ್ಟ್ ವರ್ತ್ ಎಷ್ಟಿತ್ತು, ನಂಬಿಕೆ ದೇವ್ರ ಮೇಲೆ ಎಷ್ಟಿತ್ತು? ಏನ್ ಮಾಡಿದ್ರು ನೀನೇ, ಅಲ್ಟಿಮೇಟ್ ನೀನೇ ಅಲ್ವಾ? ನಾವೇನ್ ಮಾಡ್ತೀವಿ? ಚೆನ್ನಾಗಿದ್ದಾಗ, ನಮ್ಗೆ ಬೇಕಂದಿದ್ದು ಸಿಕ್ಕಿದಾಗ, ದೇವ್ರೇ ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ಟೆ, ನನಗೆ ಅನ್ಕೊಂಡಿದ್ದೆಲ್ಲ ಕೊಟ್ಬಿಟ್ಟೆ. ಅದೇ ಕಷ್ಟ ಬಂತು ಅಂದ್ರೆ ಇಮಿಡಿಯೇಟ್ ಚೇಂಜ್ ಟಾಪಿಕ್. ನೀನಿಲ್ಲ ಬಿಡು. ಹಂಗಾರೆ ಯಾವಾಗ್ಲೂ ಸುಖವಾಗೇ ಇರ್ಬೇಕು ಅಂತ ಅರ್ಥನಾ? ಅಥವಾ ಕಷ್ಟ ಬಂದ ತಕ್ಷಣ ದೇವ್ರು ನಮ್ಮ ಮೇಲೆ ಕರುಣೆ ಇಲ್ಲ, ಅವನು ತುಂಬಾ ಕ್ರೂರಿ ಅಂತ ಅರ್ಥನಾ? ನಂಬಿಕೆ ಹೆಂಗಿರ್ಬೇಕಂದ್ರೆ, ಕಷ್ಟ ಬಂದಾಗ್ಲೂ ಹಂಗೆ ಇರ್ಬೇಕು, ಸುಖ ಬಂದಾಗ್ಲೂ ಹಂಗೆ ಇರ್ಬೇಕು. ಈ ತಪ್ಪನ್ನ ನಾನು ತುಂಬಾ ಸರಿ ಮಾಡಿದೀನಿ. ಎಷ್ಟೊಂದ್ ಸರಿ ಬೈದ್ಬಿಟ್ಟಿದೀನಿ ದೇವ್ರಿಗೆ. ನಿನಗೆ ಕಣ್ಣೇ ಕಾಣಲ್ಲ ಬಿಡು, ನನ್ನ ಪಾಲಿಗೆ ಇಲ್ವೇ ಇಲ್ಲ ಬಿಡು ನೀನ್, ಏನೇನೋ. ಬಟ್ ಈಗ ಸುಮಾರು ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದಾಗ, ಸತ್ಸಂಗಗಳನ್ನ ಅಟೆಂಡ್ ಮಾಡಿದಾಗ ಈಗ ಅರ್ಥ ಆಗ್ತಾ ಇದೆ. ಏನೋ ಒಂದು ಪಾಠ ಕಲಿಯಕ್ಕೆ ಕೊಟ್ಟಿದ್ದ ಕಷ್ಟನ ನಾನು ಉಲ್ಟಾ ಅರ್ಥ ಮಾಡ್ಕೊಂಡು ಅಲ್ವಾ? ಈಗ ನಮ್ಮೇಲೂ ಅಷ್ಟೇ, ನಮ್ಗೆ ದೇವ್ರ ಮೇಲೆ ಕೆಲವ್ರು ನಂಬಿಕೆ ಇಲ್ಲ ಬಿಡಿ. ದೇವ್ರೇ ಇಲ್ಲ, ಇದ್ದಿದ್ರೆ ಬರ್ಲಿ ಎದುರುಗಡೆ ದೇವ್ರು ಇದಾನೆ ತಾನೆ, ಬರ್ಲಿ ಅನ್ನೋ ಕ್ವಶನ್ ಮಾಡೋರು ತುಂಬಾ ಜನ ಇದ್ದಾರೆ ಅಲ್ವಾ? ಬಟ್ ದೇವ್ರು ಬಿಡಿ, ಬೇರೆಯವ್ರು ಬಿಡಿ, ಸ್ವತಃ ನಮ್ಮ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ. ನಾವು ಖುಷಿಯಾಗಿದ್ದಾಗ ಏನ್ ಬೇಕಾದ್ರೆ ಕೆಲಸ ಮಾಡ್ತೀನಿ, ಯಾರಿಗ್ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ ಅಂತೀವಿ. ಅದೇ ಸ್ವಲ್ಪ ಟೆನ್ಷನ್ ಆದ್ರೆ ಯಾರ ಸವಾಸನೂ ಬೇಡ, ನನಗೆ ಜೀವನನೇ ಬೇಡ, ಸಾಕಪ್ಪ ಸಾಕು ಅಂತೀವಲ್ವಾ? ಯಾರು ಬೇಡ ನಮ್ಗೆ ಅಂದ್ರೆ ಅಷ್ಟು ಬೇಗ ಮನಸ್ಸು ಚಂಚಲ ಆಗ್ತಾ ಇದೆ, ಅಷ್ಟು ಬೇಗ ಚೇಂಜ್ ಆಗ್ಬಿಡ್ತೀವಿ. ಒಂದ್ ಸ್ವಲ್ಪ ಕಷ್ಟ ಬಂದ್ರೆ ಸಾಕು, ಕುಗ್ಗೋಗ್ಬಿಡ್ತೀವಿ. ಆ ಟ್ರಸ್ಟ್, ನಮ್ಮ ಮೇಲೆ ನಂಬಿಕೆ ಏನಿದೆ, ಎಲ್ಲ ಟೈಮಲ್ಲೂ ಒಂದೇ ತರ ಇರ್ಬೇಕು.
ಈಗ ನಾನು ಒಂದು ಸಂಕಲ್ಪ ಸಿದ್ಧಿದೆ ಕ್ಲಾಸ್ ಎಕ್ಸಾಂಪಲ್ ತಗೊಂತೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ಫಸ್ಟ್ ಡೇ ಬರೋವಾಗ ಯಾವುದೋ ಒಂದು ಸಮಸ್ಯೆ ಅಥವಾ ಒಂದು ವಿಷಯ ನಿಮ್ಮನ್ನ ತಲೆ ತಿಂತಾ ಇರತ್ತೆ ಅಂದ್ರೆ, ಅದರಿಂದ ಹೊರಗೆ ಬರಕ್ಕೆ ಅವಾಗ ಎಷ್ಟು ಟೈಮ್ ತಗೋತಾ ಇದ್ರಿ, ಈಗ ಎಷ್ಟು ಟೈಮ್ ತಗೋತಾ ಇದ್ದೀರಿ, ಎಷ್ಟು ನಿಮ್ಮಲ್ಲಿ ಆಗಿರುವಂತ ಬದಲಾವಣೆಗೆ ನೀವೇ ಜಡ್ಜ್ಮೆಂಟ್ ಕೊಡಿ. ಅವಾಗ ಏನೋ ಯಾರೊಬ್ರು ಅಂದ್ರೆ 2 ದಿವಸ 3 ದಿವಸ ಹಿಂಗ್ ಅಂದ್ಬಿಟ್ರಲ್ಲ, ಅಥವಾ ಏನೋ ಒಂದು ಸಮಸ್ಯೆ ಬಂತು, ಏನೋ ಒಂದು ನೋವು ಬಂತು ಅಂದ್ರೆ ಎಷ್ಟು ದಿವಸದವರೆಗೂ ನೀವು ಅದರಿಂದ ಹೊರಗಡೆ ಬರಕ್ಕೆ ಟೈಮ್ ತಗೋತಾ ಇದ್ರಿ. ಈಗ ಅಯ್ಯೋ ಇದ್ದಿದೆ ಬಿಡು ಜೀವನದಲ್ಲಿ, ಇದೆಲ್ಲ ಇದ್ರೇನೆ ಜೀವನ, ಹ್ಯಾಪಿಯಾಗಿರ್ಬೇಕು ಅಂತ ಈಗ ಮನಸ್ಥಿತಿ ಚೇಂಜ್ ಆಗಿದ್ಯಾ ಅಥವಾ ಆಗಿಲ್ವಾ, ಆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಇಮಿಡಿಯೇಟ್ ಬರಕ್ಕೆ ಟೈಮ್ ತಗೋತಿದ್ದೀರಾ ಅಂದ್ರೆ ನೀವು ಗ್ರೋತ್ ಆಗ್ತಿದ್ದೀರಾ ಅಂತ, ಎಲ್ಲ ರೀತಿನಲ್ಲೂ ಗ್ರೋತ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಇಲ್ಲ ಈಗ್ಲೂ ನಾನು ಒಂದು ವಿಷಯನ ಇಟ್ಕೊಂಡು 3 ದಿವಸ 4 ದಿವಸ 5 ದಿವಸ ತಲೆ ಕೆಡ್ಸ್ಕೊತೀನಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀನಿ, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನು ನೀವು ಗ್ರೋತ್ ಕಡೆ ನಿಮ್ಮ ಗಮನ ಬಂದಿಲ್ಲ ಅಂತ ಅರ್ಥ. ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ, ಈಗ ಏನೇ ಸಮಸ್ಯೆ ಬಂದ್ರು ಇದನ್ನ ನಾನು ಫೇಸ್ ಮಾಡ್ತೀನಿ, ಮುಂದೆ ಹೋಗ್ತೀನಿ, ಐ ವಿಲ್ ಡೂ ಇಟ್ ಅನ್ನೋ ಒಂದು ಕಾನ್ಫಿಡೆಂಟ್ ಎಷ್ಟು ಜನಕ್ಕೆ ಬಂದಿದೆ? ಅದು ಬಂದಿದೆ ಅಂದ್ರೆ ನೀವು ಚೇಂಜ್ ಆಗ್ತಾ ಇದ್ದೀರಾ, ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಈಗ ಸಾಲ ಇದ್ರು ಕೂಡ ಅಯ್ಯೋ ನನ್ನ ಕೈಲಿ ತೀರ್ಸಕ್ಕಾಗಲ್ಲ, ಏನಪ್ಪಾ ಹಿಂಗಾಗೋಯ್ತು, ಇಷ್ಟು ಕಷ್ಟ ಆಗಿದೆಯಲ್ಲ ಅಂತ ಅದ್ರ ಬಗ್ಗೆನೇ 1 ವಾರ 10 ದಿವಸ 15 ದಿವಸ ಯೋಚನೆ ಮಾಡಿದ ತಕ್ಷಣ ತೀರೋಯ್ತಾ? ಇಲ್ಲ ಅಲ್ವಾ? ತೀರ್ಸಕ್ಕೆ ಏನ್ ಮಾಡ್ಬೇಕು ಅಂತ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡಿರೋರು ಎಷ್ಟು ಜನ ಇದ್ದೀರಿ? ಕಾನ್ಫಿಡೆಂಟ್ ಬಂದಿದೆ ನಾನು ಅಲ್ವಾ? ಸಮಸ್ಯೆಗಳನ್ನು ನೋಡುವಂತ ರೀತಿ, ನಮ್ಮ ಮನಸ್ಥಿತಿ ಚೇಂಜ್ ಆಗಿದೆಯಾ ಇಲ್ವಾ ಸಂಕಲ್ಪ ಸಿದ್ಧಿಗೆ ಬಂದ್ಮೇಲೆ? ಸ್ಟಾರ್ಟಿಂಗ್ ಇಂದ ಇರೋರು ಹೇಳಿ. ಎಸ್, ಭಾಗ್ಯ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತಿದ್ದೀರಾ, ಮಾತಾಡ್ತೀರಾ? ನನಗ್ ಬಂದಿದೆ ಮೇಡಮ್. ಬಂದಿದ್ಯಾ? ನೀವೇನ್ ಇತ್ತೀಚಿಗೆ ಬಂದಿರೋದು? ತುಂಬಾ ದಿವಸನೂ ಬಂದಿಲ್ಲ ಅದು. ತುಂಬಾ ದಿವಸದಿಂದ ಬಂದಿಲ್ಲ, ಬಟ್ ನನ್ಗೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಪಾಸಿಟಿವ್ ಅನಿಸ್ತು ಮೇಡಮ್. ನನ್ಗೆ ಮೈಂಡ್ ಸೆಟ್ ಚೇಂಜ್ ಆಯ್ತು, ಹೆಲ್ತ್ ಸ್ವಲ್ಪ ಇದಾಗಿತ್ತು ನನ್ಗೆ, ಹ್ಮ್ ಪರವಾಗಿಲ್ಲ ಅನಿಸ್ತು ಮೇಡಮ್ ನನ್ಗೆ. ಸಮಸ್ಯೆ ಏನೇ ಇರ್ಲಿ, ಬಟ್ ನಾನು ಫುಲ್ಲು ಅಟೆಂಡ್ ಮಾಡಕ್ಕಾಗಲ್ಲ. ವೀಕ್ಲಿ ಈ ತರ ಏನಾದ್ರು ಹೆಲ್ತ್ ಅದು ಇದು ಪ್ರಾಬ್ಲಮ್ ಇದ್ದಾಗ ಬಿಟ್ಬಿಡ್ತೀವಿ. 3 days ಅಟೆಂಡ್ ಮಾಡಿಲ್ಲ ಅಷ್ಟೇ, ಫುಲ್ ಡೇ ಅಟೆಂಡ್ ಮಾಡಿದ್ದೀನಿ ನಾನು. 3 days, ಒಂದು 20 days ಇಂದ ಒಂದು 3 ದಿವಸ ಅಟೆಂಡ್ ಮಾಡಿಲ್ಲ. ಅನಿಸ್ತೆ ಮೇಡಮ್, ನನ್ ಪಾಸಿಟಿವ್ ಚೇಂಜಸ್ ಕಾಣಿಸ್ತಿದೆ ಅಲ್ವಾ? ಆ ಚೇಂಜಸ್ ಮಾಡ್ಬೇಕಂತಾನೆ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿರೋದು ನಾವು. ಓಕೆ ಮೇಡಮ್, ಥ್ಯಾಂಕ್ ಯು. ಫಸ್ಟ್ ಎಲ್ಲ ಏನ್ ಅನ್ನಿಸ್ತಾ ಇತ್ತು, ಒಂದು ವಿಷಯನ ಅದೇ ಪದೇ ಪದೇ ಅದೇ ಗುಂಪು ಅದೇ ಕೊರಿತಾ ಇರೋದು ಅಲ್ವಾ? ಇವಾಗ ಇದೆಲ್ಲ ಇದ್ದಿದ್ದೆ. ಈಗ ಸಂಕಲ್ಪ ಬಂದ ತಕ್ಷಣ ಏನು ಎಲ್ಲ ಸುಖ ಸಂತೋಷ ವೈಭೋಗಗಳು ಬರೋದಿಲ್ಲ, ಅದನ್ನ ಫೇಸ್ ಮಾಡೋ ರೀತಿ ಚೇಂಜ್ ಮಾಡ್ಕೋಬೇಕಷ್ಟೇನೆ. ಇನ್ಮೇಲೂ ಸಮಸ್ಯೆಗಳು ಬರ್ತವೆ, ಟಾಸ್ಕ್ಗಳು ಬರ್ತವೆ, ಕಷ್ಟಗಳು ಬರ್ತವೆ, ಅವನ್ನೆಲ್ಲ ಸಮಾನ ಸ್ಥಿತಿಯಲ್ಲಿ ನೋಡುವಂತ ಚೇಂಜಸ್ ಏನ್ ಮಾಡ್ಕೋತೀವಲ್ಲ ಅಷ್ಟೇ. ಇಲ್ಲಿಗೆ ಬಂದ ತಕ್ಷಣ ಏನ್ ಪವಾಡ ನಡೆದೋಗೋದಿಲ್ಲ, ನಿಮ್ ಜೀವನದಲ್ಲಿ ಎಲ್ಲ ಸುಖ ಸಂತೋಷ ವೈಭವ ಬರೋದಿಲ್ಲ. ಬಟ್ ನೀವ್ ಅದನ್ನ ನೋಡೋ ರೀತಿ ಚೇಂಜ್ ಆಗತ್ತೆ. ಒಂದು ವಿಷಯನ ಇಟ್ಕೊಂಡು ವಾರಗಟ್ಲೆ ತಿಂಗಳುಗಟ್ಲೆ ಕೊರಗೋರು ಒಂದು ದಿನದಲ್ಲಿ ಅದನ್ನ ಬಿಟ್ಟು ವಾಟ್ ನೆಕ್ಸ್ಟ್ ಅಂತ ಹೋಗುವಂತ ಮನಸ್ಥಿತಿ ನಿಮ್ದು ಚೇಂಜ್ ಆಗುತ್ತೆ. ಆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು. ಆಗಿದೆ ಮೇಡಮ್, ಖಂಡಿತ ಆಗಿದೆ. ಖಂಡಿತ ನಾನು ನಿಮ್ ಕ್ಲಾಸ್ ಪೂರ್ತಿ ಅಟೆಂಡ್ ಮಾಡಕ್ಕಾಗಿಲ್ಲ. ತುಂಬಾ ಈ ಮಂತ್ ಅಲ್ಲಿ ತುಂಬಾ ಜರ್ನಿಗಳೇ ಇರ್ತಿತ್ತು. ಮೊನ್ನೆ ಅಂತೂ 2 ದಿನ ಟ್ರೈನ್ ಅಲ್ಲೇ ನಿಮ್ಮ ಸೆಷನ್ ಅಟೆಂಡ್ ಮಾಡಿದೀನಿ. ಬಟ್ ಇದನ್ನೆಲ್ಲ ಪ್ರಾಣಾಯಾಮ ಎಲ್ಲ ಮಾಡಕ್ಕಾಗ್ಲಿಲ್ಲ. ಬಟ್ ಕೇಳಿಸ್ಕೊಂಡೆ. ಬಟ್ ನನಗೆ ಒಂದು ರಿಸಲ್ಟ್ ಅಂತ ಖಂಡಿತ 40% ಸಿಕ್ಕಿದೆ ಸದ್ಯದ ಪರಿಸ್ಥಿತಿ. ಅಷ್ಟು ಅಟೆಂಡ್ ಮಾಡಿದ್ರು, ಪೂರ್ತಿ ಕ್ಲಾಸ್ ಅಟೆಂಡ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಂಗೆ ರಿಸಲ್ಟ್ ಸಿಕ್ಕಿದೆ. ನೀವ್ ಹೇಳಿದ ಅಷ್ಟು ಎಳೆಗಳು ಅದೆಲ್ಲ ಸತ್ಯನೇ, ಅದೇನಾಗುತ್ತೋ ಆಗಿ ಹೋಗ್ಲಿ ಅಂತ. ಹೌದೌದು. ಸ್ವಲ್ಪ ನೆಗೆಟಿವ್ ಎಲ್ಲ ಹೋಗಿದೆ, ಪಾಸಿಟಿವ್ ಎಲ್ಲ ಬಂದಿದೆ. ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಮೇಲೆ ನಮ್ಗೆ ನಂಬಿಕೆ ಬರ್ಬೇಕು ಅಷ್ಟೇ. ಎಂತ ಸಮಯದಲ್ಲೂ ನಾನು ಅದೆಲ್ಲ ಓಕೆ, ನಾವೆಲ್ಲ ಪಾಸಿಟಿವ್ ಆಗಿ ಇರ್ತೀವಿ, ಅದೆಲ್ಲ ಓಕೆ, ನಮ್ ಬಗ್ಗೆ ಭರವಸೆ ಇರುತ್ತೆ, ಎಲ್ಲದು ಓಕೆ. ಬಟ್ ನಮ್ಗೆ ನಾವು ಇನ್ನೊಬ್ರನ್ನ ಟ್ರಸ್ಟ್ ಮಾಡಿರ್ತೀವಲ್ಲ, ಅವ್ರು ಹರ್ಟ್ ಮಾಡಿದಾಗ ಅದೊಂದು ಸ್ವಲ್ಪ ನೋವಾಗುತ್ತೆ. ಅದು ಯಾವುದೇ ರೀತಿ ಆರ್ಥಿಕವಾಗಿರ್ಬೋದು, ಯಾವುದೇ ರೀತಿ ವ್ಯವಹಾರಗಳಲ್ಲಿ ಇರ್ಬೋದು, ಅದು ಮಾತ್ರ ತುಂಬಾ ಹರ್ಟ್ ಆಗುತ್ತೆ. ಅದು ಆ ಕ್ಷಣಕ್ಕೆ ಅಂದ್ರೆ ಅದೊಂದು ಅವೇರ್ನೆಸ್, ಅದೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಬಿಟ್ರೆ ಬೇರೆದೆಲ್ಲ ನಮ್ಮ ಒಂದು ಆರೋಗ್ಯ ಸ್ಥಿತಿ ಮನಸ್ಥಿತಿಗೆ
ಪೂರಕವಾಗಿ ನಾವೇನ್ ಮಾಡ್ಕೋಬೇಕು, ಖಂಡಿತ ಅದ್ ನಿಮ್ಮಿಂದ ಆ ಶಕ್ತಿ ಸಿಕ್ಕಿದೆ. ಓಕೆ, ಥ್ಯಾಂಕ್ ಯು. ಇನ್ನು ಮುಂದೆ ಅದು ಸಿಗುತ್ತೆ, ಬೇರೆಯವ್ರ ಜೊತೆ ಹೆಂಗೆ ಡೀಲ್ ಮಾಡ್ಬೇಕು, ಬೇಕಾ ಬೇಡವಾ ಅದಕ್ಕೆ ನಿರ್ಧಾರ ತಗೊಳ್ಳುವಂಥದ್ದು ನಿಮ್ಗೆ ಬಂದ್ಬಿಡುತ್ತೆ. ಇಲ್ಲ, ಈಗ ಏನಾಗಿದೆ ಗೊತ್ತಾ ಮೇಡಮ್, ನಾವು ಜಾಸ್ತಿ ಟ್ರಸ್ಟ್ ಮಾಡ್ತೀವಿ. ಈ ಏನಂದ್ರೆ ಸ್ವಲ್ಪ ಮುಗ್ದ್ರ ತರ ನಾವು ನಂಬಕ್ ಹೋಗ್ತೀವಿ. ಅಲ್ಲೇನಾಗುತ್ತೆ, ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ಅವ್ರು ದುರುಪಯೋಗ ಮಾಡ್ಕೊಂಡು ಅದು ನಮ್ಮನ್ನ ತುಂಬಾ ಇದ್ರಲ್ಲಿ ಇದ್ ಮಾಡಕ್ಕೆ ಮಾಡ್ತಾರೆ. ಅದು ತುಂಬಾ ಆಗಿದೆ. ಈಗ ಅದನ್ನ ನಾವೇನಾಗುತ್ತೆ ಫೋರ್ಕಾಸ್ಟ್ ಮಾಡ್ಬೇಕು ಮೊದ್ಲೇನೆ. ಅವ್ರು ಹೇಗಿದ್ದಾರೆ ಅನ್ನೋದನ್ನ ನಾವು ಅನಲೈಸ್ ಮಾಡ್ಬಿಟ್ಟು ನಾವು ಅವ್ರನ್ನ ಎಲ್ಲಿ ನಮ್ಮ ವ್ಯವಹಾರ, ನಾವು ಈಗ ಗಂಜಿ ಕುಡಿದ್ರೆ ನಾವು ಹೀಗೆ ಇರ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ನಾವು ಇಲ್ಲ ಅವ್ರ ಜೊತೆ ಸ್ನೇಹ ಮಾಡಿದ್ರೆ ಬಿರಿಯಾನಿ ತಿಂತೀವಿ ಮತ್ತೊಂದು ತಿಂತೀವಿ ಅನ್ಕೊಂಡು ಯೋಚನೆ ಮಾಡೋದಕ್ಕಿಂತ, ಇಲ್ಲ ನಾವು ಅವ್ರು ಇಲ್ದಿದ್ರು ನಾವು ಗಂಜಿ ಕುಡ್ಕೊಂಡು ಇರ್ತೀವಿ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಕರೆಕ್ಟ್ ಅಲ್ಲ ಮೇಡಮ್? ಹೌದು ಸರ್. ಈ ಕೆಲವ್ರು ಏನಾಗತ್ತಂದ್ರೆ ಮಾತಲ್ಲೇ ನಮ್ಮನ್ನ ಮೋಡಿ ಮಾಡ್ಬಿಟ್ಟು ಅದನ್ನ ಒಂದು ನಮ್ಮನ್ನ ದುರುಪಯೋಗ ಮಾಡಿಸೋ ರೀತಿ ಮಾತಾಡ್ತಾರೆ. ಇನ್ನು ಬರ್ತಾ ನಿಮ್ಗೆ ಗೊತ್ತಾಗತ್ತೆ ಯಾರ ಹೌದೌದು. ಸ್ನೇಹ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದು. ಇದು ಆ ಬುದ್ಧಿಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವ್ರು ಹೌದು, ಅದು ಇದ್ದಾರೆ ಅದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಅನಲೈಸ್ ಮಾಡೋ ಶಕ್ತಿ ಬಂದ್ಬಿಡುತ್ತೆ. ಹೌದೌದು. ಅದಕ್ಕೆ ಕ್ಲಾಸ್ ಮಿಸ್ ಮಾಡ್ಬೇಡಿ ಅನ್ನೋದು. ಇಲ್ಲ ಕ್ಲಾಸ್ ಅಂತ ಮಿಸ್ ಅದು ಎಲ್ಲೇ ಹೋಗ್ತಾ ಇದ್ರು ನಿನ್ನೆ ಮಾತ್ರ ಆಗ್ಲಿಲ್ಲ ಮೇಡಮ್. ನಿನ್ನೆ ಫುಲ್ಲು ಇದಾಗ್ಬಿಟ್ಟು ಟಯರ್ಡ್ ಆಗ್ಬಿಟ್ಟಿತ್ತು. ಓಕೆ ಹಾಗಾಗಿ ಈಗ ಲೋಕೇಶ್ ಸರ್ ಬಂದಿದ್ದಾರೆ ಪ್ರಾಣಾಯಾಮ ಹೇಳ್ಕೊಡಕ್ಕೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅದ್ಭುತವಾಗಿ ಬರ್ತಾ ಇದೆ, ಎಲ್ಲರಿಗೂ ತುಂಬಾ ಚೇಂಜಸ್ ಆಗ್ತಾ ಇದೆ. ಮಧ್ಯೆ ಮಧ್ಯೆ ಬೇರೆ ವಿಶೇಷವಾದ ಕ್ಲಾಸ್ಗಳನ್ನು ಕೂಡ ಮಾಡ್ತಿದ್ದಾರೆ. ನಾಳೆ ಶನಿ ಜಯಂತಿ ಇದೆ, ಅದಕ್ಕೆ 2 ದಿವಸ ಮುಂಚೆನೆ ಶನಿ ಬಗ್ಗೆ ಮಾತಾಡಿ ಸರ್ ಅಂತ ನೆನ್ನೆನೆ ಮಾತಾಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ ಯೂಟ್ಯೂಬ್ಗೆ. ಅದನ್ನ ನೋಡಿ ಎಲ್ಲರೂ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಶನಿ ದೇವರ ಕೃಪೆನ ಪಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿರಿ. ಲೋಕೇಶ್ ಸರ್ ವೆಲ್ಕಮ್. ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಇವತ್ತು ಫಸ್ಟ್ ವಾಯುಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ವಾಯುಗಳು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಇರ್ತವೆ ಅಲ್ವಾ? ಮೊದಲನೇ ವಾಯು ಪ್ರಾಣವಾಯು. ಇದು ಎಲ್ಲಿರುತ್ತೆ? ನಮ್ಮ ಹೃದಯ ಭಾಗ, ಲಂಗ್ಸ್ ಈ ಭಾಗದಲ್ಲಿ ನಮ್ಮ ಪ್ರಾಣವಾಯು ಇರುತ್ತೆ. ಇವಾಗ ನಾವೇನ್ ನಾರ್ಮಲ್ ಆಗಿ ಉಸಿರಾಟ ಆಡ್ತೀವಲ್ಲ, ಆ ಒಳಗಡೆ ಬರೋ ಉಸಿರು ಅಥವಾ ಗಾಳಿ ಅದು ಪ್ರಾಣವಾಯು. ಉದಾನ ವಾಯು ಈ ಭಾಗದ ನಮ್ಮ ಕಂಠ ಭಾಗದಲ್ಲಿ. ಇವಾಗ ನಾವು ಮಾತಾಡ್ಬೇಕಾದ್ರೆ ನಮ್ಗೆ ವಾಯು ಸಪೋರ್ಟ್ ಬೇಕಲ್ವಾ, ಗಾಳಿ ಸಪೋರ್ಟ್ ಬೇಕಲ್ವಾ? ಈ ಶಬ್ದ ಹೆಂಗ್ ಬರ್ತಾ ಇದೆ? ಗಾಳಿ ಮುಖಾಂತರ ಶಬ್ದ ಬರೋದಕ್ಕೆ ನಮ್ಗೆ ಗಾಳಿಯ ಸಹಾಯ ಬೇಕು. ಅದನ್ನ ಸಹಾಯ ಮಾಡುವಂತದ್ದೇ ಉದಾನ ವಾಯು. ನೆಕ್ಸ್ಟ್ ಸಮಾನ ವಾಯು. ಇದನ್ನ ಎಲ್ಲಿರುತ್ತೆ? ನಮ್ಮ ನಾಭಿ ಹತ್ರ, ಅಂದ್ರೆ ಫುಲ್ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಾಭಿ ಹತ್ರ ಏನಿರುತ್ತೆ? ಸಮಾನ ವಾಯು ಇರುತ್ತೆ. ನಮ್ಮ ಜೀರ್ಣ ನಾವು ತಿಂದಂತ ಅನ್ನ ಜೀರ್ಣ ಆಗ್ಬೇಕು ಚೆನ್ನಾಗಿ ಅಂತಂದ್ರೆ ನಮ್ಗೇನ್ ಬೇಕು? ಅಲ್ಲೂ ಕೂಡ ಗಾಳಿ ಬೇಕು. ಯಾಕೆ? ಬಿಸಿ. ಇವಾಗ ಕೆಲವ್ರು ಹೇಳ್ತಾರೆ ಗೊತ್ತಾ ನಿಮ್ಗೆ ಜಠರಾಗ್ನಿ ಕಡಿಮೆ ಆಗಿದೆ, ಅಗ್ನಿ ತತ್ವ ಕೊರತೆ ಆಗಿದೆ, ಅದಕ್ಕೆ ನಿಮ್ಗೆ ತಿಂದ ಅನ್ನ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾರಲ್ವಾ? ಸೊ ಅಗ್ನಿ ಬಿಸಿ ಇರ್ಬೇಕು ಅಂದ್ರೆ ಏನ್ ಬೇಕು? ಅದಕ್ಕೆ ಬೆಂಕಿ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಏನ್ ಬೇಕು? ಗಾಳಿ ಬೇಕಲ್ವಾ? ಸೊ ಅದಕ್ಕೆ ಅಲ್ಲೂ ಕೂಡ ಸಮಾನ ವಾಯು ಅನ್ನೋ ಒಂದು ವಾಯು ಕೆಲಸ ಮಾಡಿದ್ರೆ ನಮ್ಗೆ ಜೀರ್ಣಾಂಗ ವ್ಯವಸ್ಥೆ ಸರಿ ಇರುತ್ತೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ನೀವೆಲ್ಲ ಅಂತಂದ್ರೆ, ನಾವು ಎಲ್ಲಾ ತರದ ವಾಯುಗಳನ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡ್ರೇನೆ ನಮ್ಮ ಇಡೀ ದೇಹ ಆರೋಗ್ಯವಾಗಿರುತ್ತೆ. ಆಯ್ತಾ? ಈಗ ನಮ್ಮ ಮಾತು ಅಷ್ಟೇನೆ, ಸರಿಯಾಗಿ ನಮ್ಮಲ್ಲಿ ಉದಾನ ವಾಯು ಕೆಟ್ಟೋಯ್ತು ಅಂದ್ರೆ ಮಾತು ಸರಿಯಾಗಿ ಬರಲ್ಲ, ಅಥವಾ ಗಂಟ್ಲು ಕಟ್ಟೋದು, ಕಫ ಕಟ್ಕೊಳ್ಳೋದು ಎಲ್ಲ ಆಗುತ್ತಲ್ಲ, ಆ ವಾಯುವಿನ ಇಂಬ್ಯಾಲೆನ್ಸ್ ಆದಾಗ. ಈಗ ಅಲರ್ಜಿ ಅಂತ ಕರಿತೀವಿ ಗೊತ್ತಾ ನಿಮ್ಗೆ? ಕೆಲವರಿಗೆ ಪದೇ ಪದೇ ಆಗ್ತಾ ಇರುತ್ತೆ ನೆಗಡೆ, ಕೆಮ್ಮು, ರೊಟೀನು ತಿಂಗಳಿಗೆ ಒಂದ್ಸರಿ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಮೆಡಿಸಿನ್ ತಗೋತಿರ್ತಾರೆ, ಇಲ್ಲ ಆಂಟಿಬಯೋಟಿಕ್ ತಿಂತಾ ಇರ್ತಾರೆ, ಸರಿ ಆಗ್ತಾ ಇರುತ್ತೆ. ಮತ್ತೆ ರಿಪೀಟ್ ಅವ್ರು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ನೀರಿನ ವ್ಯತ್ಯಾಸನೋ ಅಥವಾ ಊಟದ ವ್ಯತ್ಯಾಸನೋ, ನೀರಿನ ವ್ಯತ್ಯಾಸನೋ, ಯಾವ್ದಾದ್ರು ಗಾಳಿ ವ್ಯತ್ಯಾಸ ಆದ್ರೂ ಕೂಡ, ವಾತಾವರಣದ ಚೇಂಜಸ್ ಆದ ತಕ್ಷಣನೇ ಅವ್ರಿಗೆ ಮತ್ತೆ ತಿರ್ಗಾ ಅದು ಅಲರ್ಜಿ ಅಟ್ಯಾಕ್ ಆಗುತ್ತೆ. ಅವಾಗ ನಾವು ಈ ಉದಾನ ವಾಯುವನ್ನ ನಾವು ಬಲಗೊಳಿಸ್ಕೋಬೇಕು. ಆ ವಾಯುಗಳನ್ನ, ನಮ್ಮ ದೇಹದಲ್ಲಿರೋ ಎಲ್ಲ ವಾಯುಗಳನ್ನ ಬಲಗೊಳಿಸಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ದೇಹ ಆರೋಗ್ಯವಾಗುತ್ತೆ. ಇನ್ನೊಂದು ಅಪಾನ ವಾಯು. ಅಪಾನ ವಾಯು ಎಲ್ಲಿದೆ? ನಮ್ಮ ಬುಧದ್ವಾರ, ಮೂತ್ರ
ಈ ಕೆಳಭಾಗ ಫುಲ್ ಕಿಬ್ಬೊಟ್ಟೆ ಅಂತ ಕರಿತೀವಲ್ಲ, ಈ ಜಾಗದಲ್ಲಿ ಅಪಾನ ವಾಯು ಇದೆ. ಆ ಅಪಾನ ವಾಯು ಏನ್ ಕೆಲಸ ಮಾಡುತ್ತೆ ಗೊತ್ತಾ? ಜೀರ್ಣಾದಿ ಎಲ್ಲ ಹೊರಗಡೆ ನಾವು ವೇಸ್ಟ್ ಅಂತ ಏನ್ ಕರಿತೀವಲ್ಲ ಅದನ್ನ ಕೆಡದೇ ಇರೋ ತರ ಕಾಪಾಡುತ್ತೆ. ಈಗ ನೀವೇನಾದ್ರೂ ಒಂದು ಅಡುಗೆ ಮಾಡಿದ್ರೆ ಅದು ಎಷ್ಟೊತ್ತಿರುತ್ತೆ? ಅದನ್ನ ಸರಿಯಾಗಿ ಬಿಸಿ ಮಾಡದೆ ಹೋದ್ರೆ ಬೆಳಗ್ಗೆ ಮಾಡಿರ್ತೀರಿ, ನಾಳೆ ಬೆಳಿಗ್ಗೆವರೆಗೂ ಅದನ್ನೇನು ಟಚ್ ಮಾಡಿಲ್ಲ ಅಂದ್ರೆ ಇರುತ್ತ ಅದು? ಇರಲ್ಲ. ಹಾಳಾಗ್ಬಿಡುತ್ತಲ್ವಾ? ಹ್ಮ್ ಈಗ ನೀವು ಯೋಚನೆ ಮಾಡಿ, ಕೆಲವು ಸಾರಿ ನಾವು ಬೆಳಗ್ಗೆ ತಿಂದಿರೋ ಆಹಾರವನ್ನು ನಾಳೆ ಬೆಳಗ್ಗೆ ಹೊರಗಡೆ ಹಾಕ್ತೀವಿ. ಹ್ಮ್ ಕೆಲವರು ಹೊರಗಡೆ ಹಾಕಬೇಕಾದ್ರೆ ರೀಸಸ್ ಇರ್ಬೋದು ಅಥವಾ ಲೆಟ್ರಿನ್ ಇರ್ಬೋದು, ಕೆಟ್ಟ ವಾಸನೆ ಬರುತ್ತೆ, ನೋಡಿದಿರಾ? ಹೌದು. ಯಾಕೆ ಬರುತ್ತೆ? ಅಪಾನ ವಾಯು ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಸೊ ಒಂದು ಆಹಾರನ ಅಥವಾ ತ್ಯಾಜ್ಯನ ಕೆಡಿಸದೇ ಇರೋ ತರ, ಅದ್ರ ಕೆಟ್ಟೋಗದೇ ಇರೋ ತರ ಕಾಪಾಡೋದು ಯಾವುದು ಅಂದ್ರೆ ಅಪಾನ ವಾಯು. ಅದು ಕೂಡ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅವಾಗ್ಲೇ ನಮ್ಗೆ ನಾವು ತಿಂದ ಆಹಾರ ಜೀರ್ಣ ಆಗಿ ನಾವು ವೇಸ್ಟ್ ಅಂತ ಏನು ಹೊರಗಡೆ ಹಾಕ್ತೀವಲ್ಲ ಅದು ಕೂಡ ನೈರ್ಮಲ್ಯ, ಅಂದ್ರೆ ಅದು ಆ ನೈರ್ಮಲ್ಯ ಕೂಡ ಕೆಟ್ಟದಾಗಿರ್ಬಾರ್ದು. ಇಡೀ ಪ್ರಪಂಚದಲ್ಲಿ ಯಾವ್ದಾರ ಒಬ್ಬ ವ್ಯಕ್ತಿಯ ನೈರ್ಮಲ್ಯ ಅತಿ ಕೆಟ್ಟದಾಗಿದೆ ಅಂತಂದ್ರೆ ಅದು ಮನುಷ್ಯಂದು. ಈಗ ನೀವೊಂದು ಹಸುಗೆ, ಅಂದ್ರೆ ಇವಾಗ ಸಾಕ್ತಾರ ಹಸುಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾಟಿ ಹಸುಗಳು. ನಾಟಿ ಹಸು ಅಂದ್ರೆ ಏನು? ನಮ್ಗೆ ಅದು ಕಾಮಧೇನು ಅಲ್ವಾ? ಹೌದು. ಅದು ಹುಲ್ಲು ತಿನ್ನುತ್ತೆ, ನಾವೇನಾದ್ರೂ ಒಂದು ಮುಸ್ರೆ ಕೊಟ್ರೆ ಮುಸ್ರೆನೂ ಕುಡಿಯುತ್ತೆ, ಎಲ್ಲ ಮಾಡುತ್ತೆ. ಆದ್ರೆ ಅದ್ರ ಸಗಣಿ ಎಂದಾದ್ರೂ ನೀವು ನೋಡಿದ್ರೆ ಕೆಟ್ಟದಾಗ ವಾಸನೆ ಬರೋದು? ಇಲ್ಲ. ಯಾಕೆ ಬರಲ್ಲ? ಅಂದ್ರೆ ಅದ್ರ ಅಪಾನ ವಾಯು ಚೆನ್ನಾಗಿರುತ್ತೆ ಅಂತನಾ? ಅಪಾನ ವಾಯು ಚೆನ್ನಾಗಿರುತ್ತೆ, ಜೊತೆಗೆ ಅದು ನಿಷ್ಕಲ್ಮಶವಾಗಿದೆ. ಹ್ಮ್ ನಮ್ಮ ಕೆಟ್ಟ, ಇಲ್ಲಿ ಬರುವಂತ ಕೆಟ್ಟ ಆಲೋಚನೆಗಳು ಇಲ್ಲೆಲ್ಲ ಕೆಲಸ ಮಾಡತ್ತಂತ. ಎಸ್, ಕರೆಕ್ಟ್. ಆಯ್ತಾ? Yes. ನಾವ್ ಎಷ್ಟು ಅದಕ್ಕೆ ಸಾತ್ವಿಕ ಆಹಾರ ಅಂತ ಏನು ಕೇಳ್ತೀವಿ ನಾವೆಲ್ಲರೂ. ಆ ಸಾತ್ವಿಕ ಆಹಾರ ತಗೊಂಡಾಗ ನಮ್ಮ ನೈರ್ಮಲ್ಯ ಕೂಡ ಸಾತ್ವಿಕವಾಗೇ ಇರುತ್ತೆ. ಇಲ್ದಿದ್ರೆ ಏನಾಗುತ್ತೆ? ತಿನ್ನೋದೇ ಕೆಟ್ಟದ್ದು ಅಂದ್ಮೇಲೆ ಹೊರಗಡೆ ಏನಾಗ್ತೀರಾ? ಒಳ್ಳೇದಾಗ್ತೀರಾ? ಅತಿ ಕೆಟ್ಟದ್ದು. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ ಅಲ್ವಾ? ಸೊ ಹಂಗೆ. ಅದಾದ್ಮೇಲೆ ಇನ್ನೊಂದು ವ್ಯಾನ ವಾಯು ಅಂತಿದೆ. ಅದು ಇಡೀ ಶರೀರದಲ್ಲಿ, ಇವಾಗ ನಮ್ಮ ರಕ್ತ ಸಂಚಾರ ಆಗ್ತಾ ಇದೆ, ಬ್ರೈನ್ ವರ್ಕ್ ಆಗ್ತಾ ಇದೆ, ಕೈ ಕಾಲು ಈ ಜಾಯಿಂಟ್ಸ್ ಇದೆಲ್ಲ ವರ್ಕ್ ಆಗ್ತಾ ಇದೆ ಅಂದ್ರೆ ಅಲ್ಲೆಲ್ಲ ಒಂದು ಗಾಳಿ ಇದೆ ಅಥವಾ ಒಂದು ವಾಯು ಇದೆ. ಅದನ್ನ ನಾವು ವ್ಯಾನ ವಾಯು ಅಂತ ಕರಿತೀವಿ. ಅಲ್ಲಿಗೆ ಎಷ್ಟು ತರದ ವಾಯುಗಳಿದಾವೆ? 5 ತರದ ವಾಯುಗಳು, ಪಂಚವಾಯುಗಳು ನಮ್ಮ ದೇಹದಲ್ಲಿ ಸ್ಥಿತವಾಗಿದ್ದಾವೆ. ಅವು ವ್ಯವಸ್ಥಿತವಾಗಿ ಕೆಲಸ ಮಾಡೋದಕ್ಕೆ ನಾವು ಅವಕ್ಕೆ ಸಹಾಯ ಮಾಡ್ತಾ ಇರ್ಬೇಕು. ಸಹಾಯ ಮಾಡಿದ್ರೇನೆ, ಅವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವು ಆರೋಗ್ಯವಾಗಿರಕ್ ಸಾಧ್ಯ. ಇಲ್ಲಾಂದ್ರೆ ಆರೋಗ್ಯವಾಗಿರಕ್ ಆಗೋದಿಲ್ಲ. ಈಗ ಒಳ್ಳೆ ಗಾಳಿ, ಇವಾಗ ಸಾಮಾನ್ಯವಾಗಿ ನೀವೇನಾದ್ರೂ ಈ ಪದೇ ಪದೇ ನಿಮ್ಗೆ ಅಲರ್ಜಿನೋ ಅಥವಾ ಈ ಬ್ರಾಂಕೈಟಿಸ್ ಅಂದ್ರೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಇದ್ರೆ ಏನ್ ಮಾಡ್ತಾರೆ? ಡಾಕ್ಟರ್ ಏನ್ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ? ಆಕ್ಸಿಜನ್. ಒಳ್ಳೆ ಗಾಳಿ ವಾತಾವರಣದಲ್ಲಿ ಹೋಗಿ ಇರಿ ಸ್ವಲ್ಪ ದಿನ. ಅಂದ್ರೆ ಒಳ್ಳೆ ಆಕ್ಸಿಜನ್ ಯಥೇಚ್ಛವಾಗಿರುವಂತ ಜಾಗದಲ್ಲಿ ಸ್ವಲ್ಪ ದಿನ ಇದ್ದು ಬನ್ನಿ. ಇವಾಗ ಬೆಂಗಳೂರಲ್ಲಿ ನೀವು ಕರೆಕ್ಟ್ ಆಗಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಬೆಂಗಳೂರು ಸಿಟಿಲೇ ಟ್ರಾವೆಲ್ ಮಾಡ್ಬಿಟ್ರೆ ನಿಮ್ಗೆ ಈ ಕಫ, ಮೂಗು ಕಟ್ಟೋದು ಇದೆಲ್ಲ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಈಗಾದ್ರೂ ಸ್ವಲ್ಪ ಪರವಾಗಿಲ್ಲ, ಹೊಗೆ ಕಮ್ಮಿ ಆಗಿದೆ. ಅಂದ್ರೆ ಇವಾಗೆಲ್ಲ ಎಲೆಕ್ಟ್ರಿಕ್ ಗಾಡಿಗಳ ಜೊತೆ ಓಡ್ತಾ ಇದಾವೆ. ಮೊದ್ಲೆಲ್ಲ ಗೌರ್ಮೆಂಟ್ ಬಸ್ಗಳೇ ಸಾಕು ನಿಮ್ಮನ್ನ ಹಾಳು ಮಾಡಕ್ಕೆ, ಅಷ್ಟು ಹೊಗೆಗಳು ಬಿಡ್ತಾ ಇದ್ವು ಗಾಡಿಗಳು ಅಲ್ವಾ? ಸೊ ಹಂಗಾಗಿ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಹೊಸ ಹೊಸ ಬಸ್. ಅದೇನೋ ಇವಾಗೆಲ್ಲ ಸುಮಾರು ವರ್ಷಗಳು ಇಂತಿಷ್ಟು ವರ್ಷ ಅಂತ ಮಾತ್ರ ಇಟ್ಬಿಟ್ಟು ಇನ್ನು ಹೊಸ ಬಸ್ಗಳು ತಗೊಂಡ್ಬಿಡ್ತಾ ಇದಾರೆ ಇವಾಗ. ಮೊದ್ಲೆಲ್ಲ ಹಂಗಲ್ಲ, ಹಳೆ ಬಸ್ಗಳೇ ಹಾಕೊಂಡು ರುಬ್ಬೋರು, ಹೊಗೆ ಬಿಟ್ಕೊಂಡು ಊರ್ ತುಂಬಾ ಓಡಾಡ್ಬಿಡ್ತಲ್ಲ, ಡಕೋಟಾ ಎಕ್ಸ್ಪ್ರೆಸ್ ತರ. ಈ ತರ ಇದ್ದ ವ್ಯವಸ್ಥೆ ಇದ್ದಾಗ ನಿಮ್ಗೆ ಒಳ್ಳೆ ಗಾಳಿ ಎಲ್ಲಿ ಸಿಗುತ್ತೆ? ಆದ್ರೂ ಮೆಚ್ಕೋಬೇಕು ಬೆಂಗಳೂರ್ನ. ಯಾಕೆ ಅಂತ ಹೇಳಿ ನೋಡೋಣ. ಯಾಕೆ ಸರ್? ಗಾರ್ಡನ್ ಸಿಟಿ. ನಿಮ್ಗೆ ಬೆಂಗಳೂರಲ್ಲಿ ಇರೋಷ್ಟು ಪಾರ್ಕು ಬೇರೆ ಯಾವ ಊರಲ್ಲೂ ಇಲ್ಲ. ನೀವು ಬೇರೆ ಯಾವ ಸಿಟಿಗಾದ್ರೂ ಹೋಗಿ ನೋಡೋಣ, ಬೆಂಗಳೂರಲ್ಲಿ ನಿಮ್ಗೆ ಒಂದೊಂದು ಏರಿಯಾಗ ಒಂದೊಂದು ಪಾರ್ಕ್ ಸಿಗುತ್ತೆ. ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ಮೇಂಟೈನ್ ಮಾಡ್ತಾರೆ? ಹೆಂಗ್ ಮೇಂಟೈನ್ ಮಾಡ್ತಾರೆ? ಆ ವಾತಾವರಣನೇ ಹಂಗೆ ಚೆನ್ನಾಗಿದೆ. ಅಲ್ಲಿ ಎಲ್ಲಾನು ಸರಿಯಾದ ರೀತಿಲಿ ಆಗುತ್ತೆ. ಮಳೆಗಾಲದಲ್ಲಿ ಮಳೆ ಚೆನ್ನಾಗಾಗುತ್ತೆ,
ಚಳಿಗಾಲದಲ್ಲಿ ಚಳಿನೂ ಚೆನ್ನಾಗಾಗುತ್ತೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೆ. ಈ ಮೂರು ಚೆನ್ನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅದೊಂಥರ ಹೆಂಗೆ ಅಂದ್ರೆ ಆ, ತುಂಬಾ ವ್ಯವಸ್ಥಿತವಾಗಿದೆಯೇನೋ ಅನ್ನೋ ತರ ಅದು. ಅದಕ್ಕೆ ಅಲ್ಲೆಲ್ಲ ಯಥೇಚ್ಛವಾದ ಮರ ಗಿಡಗಳೆಲ್ಲ ಇದಾವೆ, ಇವಾಗ್ಲೂ ಇದಾವೆ. ಕೆಲವು ಸಿಟಿಗಳೆಲ್ಲ ನೀವು ರಾಜಾಜಿನಗರ, ಜಯನಗರ, JP ನಗರ ಈ ಕಡೆ ಎಲ್ಲ ಹೋದ್ರೆ, ಈ ಮಹಾಲಕ್ಷ್ಮಿ ಇಂಥ ಕಡೆ ಎಲ್ಲ ಹೋದ್ರೆ ತುಂಬಾ ಯಥೇಚ್ಛವಾದ ಪಾರ್ಕ್ಗಳು, ಮರ ಗಿಡಗಳೆಲ್ಲ ಕಾಣಿಸುತ್ತೆ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ನೀವು ನಾನು ಅಬ್ಸರ್ವ್ ಮಾಡ್ದಂಗೆ ಈ ಮೆಟ್ರೋ ಬಂದಲ್ಲಿ ಇನ್ನೂ ಸ್ವಲ್ಪ ಮರಗಳೆಲ್ಲ ಕಡಿದ್ರು ಬಿಟ್ರೆ ಅದಕ್ಕೆ ಮುಂಚೆ ಇನ್ನೂ ಚೆನ್ನಾಗಿತ್ತು. ಸೊ ಬೆಂಗಳೂರಲ್ಲಿ ಅಷ್ಟೆಲ್ಲ ಆದ್ರೂ ಕೂಡ ನಮ್ಗೆ ತೊಂದರೆ ಇಲ್ಲ. ಆದ್ರೆ ಕೆಲವೊಂದು ಏರಿಯಾದಲ್ಲಿ ಇರಕ್ಕೆ ಆಗಲ್ಲ. ಇರ್ಲಿ, ಸ್ಟಾರ್ಟ್ ಮಾಡೋಣ. ಟೈಮ್ ಆಯ್ತು. ನೀವು ಜ್ಞಾಪಕ ಇಟ್ಕೊಂಡಿರಿ, ಪಂಚವಾಯುಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದಾವೆ. ನಾಳೆ ಇದು ಯಾವ್ಯಾವ ವಾಯುಗಳು ಯಾವ ಯಾವ ಕೋಶಕ್ಕೆ ಸಂಬಂಧಪಟ್ಟಿದೆ, ಮತ್ತೆ ಅದನ್ನ ಆ ವಾಯುನ ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಅಥವಾ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಟ್ಕೋಬೇಕು ಅಂತಂದ್ರೆ ಏನೇನ್ ಮಾಡ್ಬೇಕು ಅಂದ್ರೆ, ಪ್ರಾಣವಾಯುನ ಚೆನ್ನಾಗಿ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು, ಆಯ್ತಾ? ಅದೇ ತರ ಆ ಯಾವ ಕೋಶಕ್ಕೆ ಸಂಬಂಧಪಟ್ಟಿದೆ ಆ ಕೋಶಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ. ಓಕೆ, ಅದನ್ನ ನಾಳೆ ತಿಳಿಸ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಗಣಪತಿ ಧ್ಯಾನ ಮಾಡಿ. ಓಂ ವರದಂ ವಿಷ್ಣು ದೇವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಿಘ್ನೋಪಶಾಂತಯೇ. ಇವತ್ತು 5 ನಿಮಿಷ ಹೆಚ್ಚಿಗೆ ಟೈಮ್ ತಗೊಂಡ್ಬಿಟ್ಟಿದ್ದೀನಿ ಅವಾಗ್ಲೇ. ಈಗ ಡೈರೆಕ್ಟ್ ಪ್ರಾಣಾಯಾಮ ಮಾಡೋಣ. ಎಲ್ಲ ರಿಲ್ಯಾಕ್ಸ್ಡ್ ಆಗಿದ್ದೀರಲ್ವಾ? Yes. ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ಕತ್ತು ಎಲ್ಲ ನೇರವಾಗಿ ಮಾಡ್ಕೊಳ್ಳಿ. ಆಮೇಲೆ ನಾನು ಕೆಲವೊಂದು ಬ್ರೀತಿಂಗ್ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದೆ, ಅದನ್ನ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾನ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ತುಂಬಾ ರಿಸಲ್ಟ್ಸ್ ಇದೆ ಅದರಲ್ಲಿ, ಆಯ್ತಾ? ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಗೊತ್ತಿಲ್ಲದೆ ಇರೋರು ಕ್ಲಾಸ್ ಅಪ್ಲೋಡ್ ಮಾಡಿದೀನಿ, ಅಲ್ಲಿ ನೋಡ್ಕೊಳಕ್ಕೆ. ಇದನ್ನ ಏನಂತೀವಿ ಅಂದ್ರೆ ಕಾನ್ಶಿಯಸ್ ಬ್ರೀತಿಂಗ್ ಅಂತ ಕರಿತೀವಿ. ಅಂದ್ರೆ ನೀವು ಗಮನ ಹರಿಸಿ ಮಾಡುವಂತ ಉಸಿರಾಟ. ಅರ್ಥ ಆಯ್ತಲ್ಲ? ಈಗ ನಾವು ಭಸ್ತ್ರಿಕಾ ಪ್ರಾಣಾಯಾಮನ ಸ್ಟಾರ್ಟ್ ಮಾಡೋಣ. ಭಸ್ತ್ರಿಕಾ ಅಂದ್ರೆ ಗೊತ್ತಲ್ವಾ? ಎಸ್. ಉಸಿರು ತಗೋಬೇಕಾದ್ರೆ ಮೇಲೋಗಿ ಕೈಗಳು, ಮತ್ತೆ ಬಿಡ್ಬೇಕಾದ್ರೆ ಬಲವಾಗಿ ಕೆಳಗೆ ಎಳಿತಾ ಇಲ್ಲ, ಈ ರಿಪ್ಸ್ ಹತ್ರ ಬಂದು ಟಚ್ ಆಗ್ಬೇಕು ಕೈಗಳು. ಆತ ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್ ಮಾಡಿ. ಸ್ಟಾರ್ಟ್ ಮಾಡಿ ಮತ್ತೆ. ಸ್ಟಾಪ್, ರಿಲ್ಯಾಕ್ಸ್. ರಿಲ್ಯಾಕ್ಸ್. ನೆಕ್ಸ್ಟ್ ಕಪಾಲಭಾತಿ. ಉಸಿರು ತಗೋಬೇಕು, ಬಿಡ್ಬೇಕಾದ್ರೆ ಹೊಟ್ಟೆನ ಒಳಗೆ ತಳ್ಳಬೇಕು. ಸಿಂಪಲ್, ತೋರಿಸ್ತಾ ಇದೀನಿ ನೋಡಿ. ಈ ತರ ಆಕ್ಷನ್ ಮಾಡಿ ಹೊಟ್ಟೆನ, ಇಷ್ಟೇ. ನಿಧಾನವಾಗಿ ಮಾಡಿ, ತೊಂದರೆ ಇಲ್ಲ. ಸ್ಟಾರ್ಟ್. ರಿಲ್ಯಾಕ್ಸ್. ಸ್ಟಾರ್ಟ್.
ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟ್ ನಾವು ಉಜ್ಜಯಿ ಪ್ರಾಣಾಯಾಮ ಮಾಡೋಣ. ದೀರ್ಘವಾದ ಉಸಿರು ತಗೊಳ್ಳಿ. ನಿಧಾನ ಉಸಿರು ತಗೊಂಡು ಹೊಟ್ಟೆ ತುಂಬಾ ಎದೆ ತುಂಬಾ ಗಾಳಿಯನ್ನ ಲೋಡ್ ಮಾಡಿ. ಅಂದ್ರೆ ಚೆನ್ನಾಗಿ ಗಾಳಿ ತಗೊಳ್ಳಿ. ನಿಧಾನವಾಗಿ ತಗೊಂಡು ಅದನ್ನ ಹೋಲ್ಡ್ ಮಾಡಿ. ಕುಂಭಕ ಹೋಲ್ಡ್ ಮಾಡಿ ಬಿಡ್ಬೇಕಾದ್ರೆ ಅದನ್ನ ಬಾಯಿಂದ ಹೊರಗಡೆ. ಈ ಕುಂಭಕ ಅನ್ನೋದು ಅಥವಾ ಉಸಿರನ್ನ ಹಿಡಿಯೋದು ನಿಮ್ಮ ಶಕ್ತಿಗೆ, ನಿಮ್ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಮಾತ್ರ. ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಹೋಲ್ಡ್ ಮಾಡಿ. ತುಂಬಾ ಅತಿಯಾಗಿ ಅಥವಾ ಜಾಸ್ತಿ ಹೊತ್ತು ರಿಸ್ಕ್ ತಗೊಳಕ್ ಹೋಗ್ಬೇಡಿ. ನಿಮ್ಗೆ 10 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್, 50 ಸೆಕೆಂಡ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾತ್ರ ಹೋಲ್ಡ್ ಮಾಡಿ. ಯಾವುದೇ ತರದ ರೂಲ್ಸ್ ಇಲ್ಲ, ಇಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಅಂತ ನಿಯಮ ಇಲ್ಲ. ಮಾಡ್ತಾ ಮಾಡ್ತಾ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟಾರ್ಟ್ ಮಾಡಿ. ರಿಲ್ಯಾಕ್ಸ್. 5 ಬಾರಿ 7 ಬಾರಿ ಆಗಿದ್ರು ಪರವಾಗಿಲ್ಲ, ಸಾಕು. ಇಲ್ಲ ಅಂದ್ರೆ 5 ನಿಮಿಷ ಮಾಡಿದ್ರು ಸಾಕು, ತೊಂದ್ರೆ ಇಲ್ಲ. ನಾವೆಲ್ಲ ಪ್ರಾಣಾಯಾಮಗಳನ್ನು 25 ನಿಮಿಷದೊಳಗಡೆ ಪ್ರಾಕ್ಟೀಸ್ ಮಾಡೋಣ. ಅದಾದ್ಮೇಲೆ ಮತ್ತೆ ಸಮಯ ಸಿಕ್ಕಿದಾಗ ಇನ್ನೊಂದು ರೌಂಡ್ ಪ್ರಾಕ್ಟೀಸ್ ಮಾಡಿ, ತೊಂದರೆ ಇಲ್ಲ. ಈಗ ರಿಲ್ಯಾಕ್ಸ್ ಮಾಡಿ. ಅದಾದ್ಮೇಲೆ ಭ್ರಾಮರಿ ಪ್ರಾಣಾಯಾಮ ಮಾಡೋಣ. ಭ್ರಾಮರಿ ಅಂದ್ರೆ ಗೊತ್ತಲ್ವಾ? ಆಕ್ಚುಲಿ ನಾವು ಈ ತರ ಮಾಡ್ತೀವಲ್ಲ, ಇದು ಒಂದು ಮುದ್ರೆನೆ. ಆಮೇಲೆ ಮೇಡಮ್ ಮುದ್ರೆ ಬಗ್ಗೆನೂ ಕೆಲವು ಸಾರಿ ತುಂಬಾ ಹೇಳ್ತಾ ಇರ್ತಾರೆ ನಿಮ್ಗೆ. ಅದನ್ನೆಲ್ಲ ಕಲ್ತ್ಕೊಳ್ಳಿ. ಸುಮ್ಮನೆ ಕೂತಿರೋ ಟೈಮಲ್ಲಿ ಮುದ್ರೆಗಳನ್ನ ಧಾರಣೆ ಮಾಡ್ಕೊಳ್ಳಿ, ಆಯ್ತಾ? ಇವಾಗ ಸುಮ್ಮನೆ ಕೂತಿದ್ದೀರಾ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಾ ಅಥವಾ ಮನೇಲಿ ಸುಮ್ಮನೆ ಟಿವಿ ನೋಡ್ತಾ ಕೂತಿರ್ತೀರಾ ಅಂತ ಟೈಮಲ್ಲೆಲ್ಲ ಮುದ್ರೆಗಳ ಧಾರಣೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದರಲ್ಲೂ ಅವಾಗ ನಿಮ್ಗೆ ಒಂದು ದಿವಸದಲ್ಲಿ ಒಂದು 3 ಬಾರಿ 4 ಬಾರಿ ನೋಡಿ, ಇದು ಪ್ರಾಣ ಮುದ್ರೆ ಅಂತ ಕರೀತೀವಿ, ಆಯ್ತಾ? ಸೂರ್ಯ ಬೆರಳನ್ನ, ಬುಧನ ಬೆರಳನ್ನ ಮತ್ತೆ ಶುಕ್ರನ ಬೆರಳು, ನಾವು ಜ್ಯೋತಿಷ ರೀತಿಯಲ್ಲಿ ಆ ತರ ಕರಿತೀವಿ. ಈ 3 ಬೆರಳನ್ನ ಈ ರೀತಿ ಕಾಣಿಸ್ತಾ ಇದೆಯಾ? ಈ ರೀತಿ ಮಾಡಿ ಕೂತ್ಕೊಳ್ಳೋದು. ಇದನ್ನ ಜಾಸ್ತಿ ಹೊತ್ತು ಮಾಡ್ಬೇಕಾದ ಅಗತ್ಯ ಇಲ್ಲ. 5 ನಿಮಿಷ 10 ನಿಮಿಷ ಮಾಡಿದ್ರು ಸಾಕು.
ಇದು ಮಾಡೋದ್ರಿಂದ ಆಯಾಸ ಕಡಿಮೆ ಆಗುತ್ತೆ, ದೇಹದಲ್ಲಿ ಪ್ರಾಣ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ತುಂಬಾ ಟೈರ್ಡ್ ಫೀಲ್ ಆಗ್ತಾ ಇದೀನಿ, ನನ್ಗೆ ಯಾಕೋ ಒಂಥರ ಡಿಹೈಡ್ರೇಷನ್ ಆಗೋ ಥರ ಆಗ್ತಾ ಇದೆ, ಈ ತರದೆಲ್ಲ ಅನ್ಸಿದಾಗ ಈ ಮುದ್ರೆನ ಧಾರಣೆ ಮಾಡ್ಕೊಂಡು ಒಂದ್ 5ರಿಂದ 10 ನಿಮಿಷ ಕೂತ್ಕೊಳ್ಳಿ. ಅದು ನಿಮ್ಗೆ ಸಹಾಯ ಮಾಡುತ್ತೆ. ಓಕೆ, ಕೆಲವರಿಗೆಲ್ಲ ಇದನ್ನ ಟಚ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಬರೋದಿಲ್ಲ ನೋಡಿ, ಈ ತರ ನೇರವಾಗಿ ಬರೋದೇ ಇಲ್ಲ. ಯಾಕಂದ್ರೆ ಅಭ್ಯಾಸ ಇರೋಲ್ಲ, ಎಲ್ಲ ಇವು ಜಡಗಟ್ಟಿಬಿಟ್ಟಿರ್ತಾರೆ, ಇಲ್ಲಿ ಬರೋದೇ ಇಲ್ಲ. ಅವಾಗ ನಾನು ತುಂಬಾ ಪ್ರಯತ್ನ ಪೂರ್ವಕವಾಗಿ ಮಾಡಿದಾಗ ಇಲ್ಲೆಲ್ಲ ಪೇನ್ ಸ್ಟಾರ್ಟ್ ಆಗುತ್ತೆ, ನರ್ವ್ಸ್ ಆಕ್ಟಿವೇಟ್ ಆಗುತ್ತೆ. ಆಯ್ತಾ, ಮಾಡಿ, ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಕೂತಿರೋ ಬದಲು ಮುದ್ರೆ ಧಾರಣೆ ಮಾಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಒಂದು ಒಳ್ಳೆ ಅಭ್ಯಾಸನ ಶುರು ಮಾಡಿ, ತೊಂದರೆ ಇಲ್ಲ. ಈಗ ಭ್ರಾಮರಿ ಮಾಡೋಣ ನೋಡಿ. ಕಣ್ಣು ಉಬ್ಬರ ಮೇಲೆ ಒಂದು ಬೆರಳು, ಕಣ್ಣು ರೆಪ್ಪೆ ಕೆಳಗಡೆ ಒಂದು ಬೆರಳು, ಮುಖತ್ರ ಬೆರಳು ಇನ್ನೊಂದು ಅಲ್ಲಿ ಅಕ್ಕಪಕ್ಕ ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ. ಈ ಹೆಬ್ಬೆಟ್ಟಿಂದ ಕಿವಿಯ ಚರ್ಮ ಸಮೇತ ಮುಚ್ಕೊಳ್ಳಿ. ದೀರ್ಘವಾದ ಉಸಿರು ತಗೊಂಡು ನಿಧಾನವಾಗಿ ಅಂತ ಸೌಂಡ್ ಮಾಡ್ಕೊಂಡು ಉಸಿರನ್ನ ಹೊರಗಡೆ ಸ್ಟಾರ್ಟ್ ಮಾಡಿ. ಫ್ಲಾಟ್ ಮಾಡಿ ಎಲ್ಲರೂ. ಆಯ್ತಾ, ಅನುಲೋಮ ವಿಲೋಮ, ಅನುಲೋಮ ವಿಲೋಮ ಮಾಡೋಣ. ಒಂದು ಮುದ್ರೆ ಹಾಕ್ಬಿಡಿ. ಹೆಬ್ಬೆಟ್ಟಿಂದ ಬಲವಳ್ಳೆನ ಮುಚ್ಕೊಂಡು ದೀರ್ಘ ಉಸಿರು ತಗೊಳ್ಳಿ ಎಡಗಡೆಯಿಂದ. ಅದನ್ನ ಬಿಡ್ಬೇಕಾದ್ರೆ ಬಲಗಡೆಯಿಂದ ಬಿಡಿ. ಮತ್ತೆ ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆ. ಈ ಕೈಯಲ್ಲಿ ಎಡವಳೆನ ಮುಚ್ಕೋಬೇಕು, ಈ ಕೈಯಲ್ಲಿ ಬಲವಳೆ, ಈ ಬೆಳ್ಳಲ್ಲಿ ಬಲವಳೆನ ಮುಚ್ಕೋಬೇಕು. ಆಯ್ತಾ, ರಿಲ್ಯಾಕ್ಸ್ ಆಗಿದ್ರೆ ಸ್ಟಾರ್ಟ್ ಮಾಡಿ.
ಅದನ್ನೆಲ್ಲ ರಿಲ್ಯಾಕ್ಸ್ ಮಾಡಿ ಇದನ್ನ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಮಾಡ್ಬೋದು. ಅದಾದ ಸೆಷನ್ ಮುಗಿದ ನಂತರ ನೀವು ಮತ್ತೆ ಪ್ರಾಕ್ಟೀಸ್ ಮಾಡಿ, ತೊಂದರೆ ಇಲ್ಲ. ಅಥವಾ ನೀವು ಕಾಲ್ ಮಾಡದೇ ಇದ್ದಾಗ ಕೂಡ ಮಾಡಿ. ನೇರವಾಗಿ ಕೂತ್ಕೊಂಡು ಬಸ್ಸಲ್ಲೇ ಕೂಡ ಟ್ರೈನಲ್ಲಿ ಕೂಡ ಕೂತ್ಕೊಂಡಿದ್ದಾಗ ನೀವು ನೇರವಾಗಿ ಕೂತ್ಕೊಂಡ್ರೆ ಸಾಕು. ನೇರವಾಗಿ ಕೂತ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ನೋಡಿದವ್ರು ಏನ್ ಅನ್ಕೋತಾರೆ ಅಂತ ಅವೆಲ್ಲ ನೋಡ್ತಾ ಇರೋರು ಯಾರು ನಿಮ್ಗೆ ಪರಿಚಯನೇ ಇರಲ್ಲ ಅಲ್ವಾ? ನಿಮ್ಗೆ ಪರಿಚಯನೇ ಇಲ್ಲ ಅಂದ್ಮೇಲೆ ಅವ್ರಿಗೆ ಪರಿಚಯ ಇರೋರು ಏನು ಅನ್ಕೊಳ್ಳೋದಿಲ್ಲ. ಏನೋ ಅವನು ಇವಾಗ ಅವರು ಏನೋ ಅವ್ರಿಗೋಸ್ಕರ ಏನೋ ಮಾಡ್ತಾ ಇದ್ದಾರೆ, ಅವ್ರ ಆರೋಗ್ಯಕ್ಕೋಸ್ಕರ ಅವರು ಯಾವ್ದೋ ಒಂಥರ ಸಾಧನೆನೋ ಇನ್ನೊಂದು ಮತ್ತೊಂದು ಏನೋ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಅನ್ಕೋತಾರೆ. ನೋಡ್ಬೇಕು ಪರಿಚಯ ಇರೋರು. ಪರಿಚಯ ಇಲ್ದಿರೋರು ನಿಮ್ಮನ್ನ ಹುಚ್ಚರು ಅಂತ ಅನ್ಕೋತಾರೆ ಅಂತನಾ? ಅನ್ಕೊಳ್ಳಿ ಬಿಡಿ. ನಮ್ಮನ್ನ ಯಾರು ಹುಚ್ಚರು ಅನ್ಕೋತಾರ ಅವರೇ ದೊಡ್ಡ ಹುಚ್ಚರು ಅಲ್ವಾ? ಸರಿ. ಈಗ ಓಂಕಾರ ಮಾಡ್ಬಿಟ್ಟು ಮೇಡಮ್ ನಿಮ್ಗೆ ಅಪಾಯಿಂಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ರಿಲ್ಯಾಕ್ಸ್ ಆಗಿರಲ್ವ ಎಲ್ಲ? ದೀರ್ಘವಾಗಿ ತಗೊಂಡು ಅಕಾರ ಉಕಾರ ಮಕಾರವನ್ನು ಮಾಡಿ ಆಮೇಲೆ 3 ಬಾರಿ ಅದನ್ನ ಮಾಡೋಣ. ಮತ್ತೆ ಓಂಕಾರವನ್ನು 4 ಬಾರಿ ಮಾಡೋಣ. ದೀರ್ಘವಾಗಿ ತಗೊಳ್ಳಿ. ಯಾವುದೇ ಪ್ರಾಣಾಯಾಮ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ಕೈಯಲ್ಲಿ ಅಥವಾ 2 ಕೈ ಫ್ರೀ ಇದ್ರೆ 2 ಕೈಯಲ್ಲಿ ಮುದ್ರೆ ಧಾರಣೆ ಆಗಿರ್ಬೇಕು. ಚಿನ್ ಮುದ್ರೆ ಹಾಕೊಳ್ಳಿ, ಇಲ್ಲ ಪ್ರಾಣ ಮುದ್ರೆ ಹಾಕೊಳ್ಳಿ, ಇಲ್ಲ ಅಪಾನ ಮುದ್ರೆ ಅಂತ ಬರುತ್ತೆ ಅದನ್ನ ಹಾಕೊಳ್ಳಿ. ನಿಮ್ಗೆ ಯಾವ್ದು ಸಾಧ್ಯ ಆಗುತ್ತೆ, ಯಾವ್ದು ಬೇಕು ನಿಮ್ಗೆ ಆರೋಗ್ಯದಲ್ಲಿ, ನಿಮ್ಗೆ ಯಾವ ರೀತಿ ಆರೋಗ್ಯ ಸರಿ ಹೋಗ್ಬೇಕೋ ಅದಕ್ಕೆ ರಿಲೇಟೆಡ್ ಮುದ್ರೆಗಳಿರ್ತಾವೆ. ಅಂತ ಮುದ್ರೆಗಳನ್ನ ಧಾರಣೆ ಮಾಡ್ಕೊಂಡ್ರೆ ಒಳ್ಳೇದು. ಚಿನ್ ಮುದ್ರೆ ನಾರ್ಮಲ್ ಆಗಿ ಎಲ್ಲರೂ ಧ್ಯಾನ ಮಾಡ್ಬೇಕಾದ್ರೆ, ಪ್ರಾಣಾಯಾಮ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಾರೆ ಚಿನ್ ಮುದ್ರೆ ಅಥವಾ ನೋಡಿ ಚಿನ್ ಮುದ್ರೆ. ತೋರು ಬೆರಳು ಮತ್ತೆ ಹೆಬ್ಬೆರಳನ್ನ ತುದಿಗಳನ್ನ ಈ ತರ ಟಚ್ ಮಾಡಿ, ಈ ತರ ಯಾವಾಗ್ಲೂ ಅಂಗೈ ನೋಡಿ ಹಿಂಗೆ ಇಟ್ಕೊಳ್ಬೇಕು. ಮೇಲ್ಭಾಗಕ್ಕೆ ಮುದ್ರೆಗಳು ಇದೇ ತರ ಪ್ರಾಕ್ಟೀಸ್ ಮಾಡಿ. ಕೂತಿದ್ದಾಗಲೂ ಇದೇ ತರ ಹಾಕೊಂಡು ಕೂತ್ಕೋಬೇಕು. ಹಿಂಗ ಹಾಕೊಂಡು ಹಿಂಗಂದ್ರೆ ಹಂಗೆ ಕೂತ್ಕೊಳ್ಳೋದಲ್ಲ, ನೇರವಾಗಿರ್ಬೇಕು. ಮುದ್ರೆನೂ ಧಾರಣೆ ಮಾಡಿರ್ಬೇಕು. ಆಮೇಲೆ ಎಷ್ಟು ನೇರವಾಗಿ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಕೂತ್ಕೋತೀರೋ ಅಷ್ಟು ನಿಮ್ಗೆ ಒಳ್ಳೇದು. ಬೆನ್ನು ಮೂಳೆ ಬಲವಾಗಿದ್ರೆ ನಾವು ದೇಹ ತುಂಬಾ ಸದೃಢವಾಗಿರುತ್ತೆ. ಆಯ್ತಾ? ಈಗ ನಾರ್ಮಲ್ ಆಗಿ ಎಲ್ರಿಗೂ ಸಮಸ್ಯೆ ಬರ್ತಾ ಇದೆ ಗೊತ್ತಾ? ಬ್ಯಾಕ್ ಪೈನ್. ಯಾಕೆ? ಕೂತ್ಕೊಳ್ಳೋ ವಿಧಾನ ಸರಿ ಇಲ್ಲ. ಯಾಕಂದ್ರೆ ನಮ್ಗೆಲ್ಲ ಸುಖದ ಸುಪ್ಪತ್ತಿಗೆಗಳು ಬಂದ್ಬಿಟ್ಟಿದಾವೆ. ಹಾಸಿಗೆಗಳು, ಹೋಮ್ ಬೆಡ್, ಆಮೇಲೆ ಮನೇಲಿ ಸೋಫಾ ಮೆತ್ತಿಗಿರುತ್ತೆ. ಅದು ಕೂತ್ಕೊಂಡ್ರೆ ಅರ್ಧ ಅಡಿ ಕೆಳಕ್ ಹೋಗುತ್ತೆ, ಹೊರಕೊಂಡ್ರೆ ಎಲ್ಲೆಲ್ಲೋ ಹೋಗ್ತೀವಿ. ಆ ಸೋಫಾನೇ ಅರ್ಧ ನಮ್ಮ ಪೊಸಿಷನ್ ಕೆಡಿಸ್ಬಿಡುತ್ತೆ. ಅವಾಗೆಲ್ಲ ಏನಿರ್ತಾಯ್ತು ಮನೆಗಳಲ್ಲಿ? ಬೆತ್ತದ ಬೆಂಚುಗಳು, ಮರದ ಬೆಂಚುಗಳು ಅಥವಾ ಮರದ ಕುರ್ಚಿಗಳು. ಕರೆಕ್ಟ್ ಅಲ್ವಾ? ಅದೇ ತಾನೇ ಇರ್ತೈತಿ ಕೂತ್ಕೊಳ್ಳಕ್ ಮೊದಲೆಲ್ಲ. ಇವಾಗ ಬಂದಿದ್ದೆ ಸೋಫಾಗಳು. ಅದ್ರಲ್ಲಿ ನಾವು ಹೌದು, ನಮ್ಮ ಆರಾಮ ನಮ್ಮ ಸುಖಕ್ಕೋಸ್ಕರ ನಾವು ಅದನ್ನ ತರ್ತೀವಿ. ಅದು ಸುಖವಾಗೇನೋ ಇರಿಸುತ್ತೆ ನಮ್ಮನ್ನ, ಅದ್ರ ಮೇಲೆ ಕೂತ್ಕೊಂಡಾಗ ನಮ್ಗೆ ಅನ್ಸುತ್ತೆ. ಬಟ್ ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಆರೋಗ್ಯನ ಹಾಳು ಮಾಡ್ತಾರೆ. ಸಾಧ್ಯವಾದಷ್ಟು ನೇರವಾಗಿ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಬೇಕು. ಮೊದ್ಲು ಗೌರ್ಮೆಂಟ್ ಬಸ್ಸಲ್ಲೂ ನೇರವಾಗಿ ಕೂತ್ಕೊಳ್ಳೋದ್ರ ಸೀಟ್ ಇದ್ವು. ಈಗ ಅದನ್ನು ಹಾಳು ಮಾಡ್ಬಿಟ್ಟಿದ್ದಾರೆ ಅವ್ರು. ಆಯ್ತಾ? ಸ್ವಲ್ಪ ಇದ್ರಲ್ಲಿ ಟ್ರೈನಲ್ಲಿ ವಾಸಿ ಅನ್ಕೊಳ್ಳಿ. ಟ್ರೈನಲ್ಲಿ ಆದ್ರೂ ನೇರವಾಗಿ ಕೂತ್ಕೊಳ್ಳೋ ಪ್ರಯತ್ನ ಪಡ್ಬೋದು. ಸೊ ನೇರವಾಗಿ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೇದು. ಆಯ್ತಾ? ಓಂಕಾರ ಸ್ಟಾರ್ಟ್ ಮಾಡೋಣ.
ಓಂ. ಓಂ. ಎಲ್ಲ ರಿಲ್ಯಾಕ್ಸ್ ಮಾಡಿ. ಇವಾಗ ಕವಿತಾ ಮೇಡಮ್ ಕಂಟಿನ್ಯೂ ಮಾಡ್ತಾರೆ. ಮೇಡಮ್ ತಗೊಳ್ಳಿ. ಎಲ್ಲರೂ ಕಣ್ಣುಗಳನ್ನು ಹಾಗೆ ಮುಚ್ಚಿರಿ, ಕಣ್ಣುಗಳನ್ನು ತೆರೆಯಬೇಡಿ. ನಿಧಾನವಾಗಿ ಉಸಿರಾಟವನ್ನ ಮಾಡ್ತಾ ಇರಿ. ಉಸಿರಾಟದ ಕಡೆ ನಿಮ್ಮ ಗಮನವಿರಲಿ. ಈಗ ನೀವು ಮನೆಯಿಂದ ಹೊರಗೆ ಬಂದು ತಂಪಾದ ಗಾಳಿಯನ್ನ ಸೇವಿಸ್ತಾ ಇದ್ದೀರಾ. ಬೆಳಗಿನ ಜಾವ, ಸೂರ್ಯ ಇನ್ನೇನು ಮೂಡುವರಲ್ಲಿದ್ದಾನೆ. ಗಾಡಿಗಳ ಗಲಿಬಿಲಿ ಇಲ್ಲ, ಆರ್ನ್ ಇಲ್ಲ, ಸೌಂಡ್ ಇಲ್ಲ, ಪ್ರಶಾಂತವಾಗಿದೆ ವಾತಾವರಣ. ತಂಪಾದ ಗಾಳಿ ನಿಮ್ಮ ಮನಸ್ಸನ್ನ ಮೃದುಗೊಳಿಸ್ತಾ ಇದೆ. ಈಗ ನೀವು ಯಾವುದಾದರೊಂದು ಬೀಚ್, ಸಮುದ್ರದ ಕಿನಾರೆಯಲ್ಲಿ ಕೂತಿರುವಂತಹ ಕಲ್ಪನೆಯನ್ನ ಮಾಡ್ಕೊಳ್ಳಿ. ಆ ನೀರಿನ ಅಲೆಗಳು ಬಂದು ನಿಮ್ಮ ಕಾಲನ್ನ ಸ್ಪರ್ಶಿಸುತ್ತಿದೆ. ಅದರಿಂದ ನಿಮ್ಮಲ್ಲಿ ಇರುವಂತ ನೆಗೆಟಿವಿಟಿ ಹೋಗಿ ಮನಸ್ಸು ಹಗೂರವಾಗುತ್ತಿದೆ, ಖುಷಿಯಾಗುತ್ತಿದೆ, ನೆಮ್ಮದಿಯಾಗುತ್ತಿದೆ. ಈಗ ನೀವು ಹಣವನ್ನು ಆಕರ್ಷಿಸುವ ಒಂದು ಶಕ್ತಿಯಾಗಿದ್ದೀರಿ. ನೀವು ಹಣವನ್ನು ಆಕರ್ಷಣೆ ಮಾಡುವಂತ ಒಂದು ಶಕ್ತಿಯಾಗಿದ್ದೀರಿ. ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಸುತ್ತಲೂ ಹಣ ನಿಮಗೆ ಎಷ್ಟು ಬೇಕೋ ಅಷ್ಟು ಬಂದು ಸೇರ್ತಾ ಇದೆ. ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಸೇರ್ತಾ ಇದೆ. ಬ್ಯಾಂಕ್ ಅಕೌಂಟಿಗೆ ಬಂದಾಗ ಆ ಬರುವಂತ ನೋಟಿಫಿಕೇಶನ್ ಸೌಂಡನ್ನು ಒಮ್ಮೆ ಫೀಲ್ ಮಾಡಿ. ಹಣವನ್ನು ಎಣಿಸುವಾಗ ಹಣದ ಸ್ಮೆಲ್, ಹಣದ ಗರಿ ಗರಿ ಸೌಂಡನ್ನು ಒಮ್ಮೆ ಸ್ಮೆಲ್ ಮಾಡಿ, ಒಮ್ಮೆ ಫೀಲ್ ಮಾಡಿ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನ ಸಮೃದ್ಧವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು
ಯಶಸ್ಸನ್ನು ತರುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತಿದೆ. ನಾನು ಎಲ್ಲಿಗೆ ಹೋದರೂ ಹಣ ಮತ್ತು ಅದೃಷ್ಟ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತಿದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಣೆ ಮಾಡುತ್ತಿದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನದಲ್ಲಿ ಆಕರ್ಷಿಸುತ್ತಿದ್ದೇನೆ ಹಾಗೂ ನೆಮ್ಮದಿಯುತವಾಗಿ, ಶಾಂತಿಯುತವಾಗಿ, ಸಮೃದ್ಧ ಜೀವನವನ್ನು ಸಾಗಿಸುತ್ತಿದ್ದೇನೆ. ನನ್ನ ಮನೆಯವರು, ನನ್ನ ನೆರೆಹೊರೆಯವರು, ನನ್ನ ಸಂಬಂಧಿಕರು ಎಲ್ಲರೂ ನನಗೆ ಅಪಾರವಾದ ಪ್ರೀತಿ, ಗೌರವವನ್ನು ಕೊಟ್ಟು ನೋಡಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ನಾನು ಕೂಡ 10 ಜನರಿಗೆ ಸಹಾಯವನ್ನು ಮಾಡುತ್ತಿದ್ದೇನೆ. ಸಂಪೂರ್ಣವಾದ ಜೀವನವನ್ನು ಜೀವಿಸುತ್ತಿದ್ದೇನೆ. ಸಾರ್ಥಕತೆಯ ಜೀವನವನ್ನು ಜೀವಿಸುತ್ತಿದ್ದೇನೆ. ಅಪಾರವಾದ ಹಣ, ಐಶ್ವರ್ಯ, ಅಂತಸ್ತು, ಸುಖ, ಶಾಂತಿ, ನೆಮ್ಮದಿ, ಗೌರವ, ಯಶಸ್ಸು, ಆರೋಗ್ಯ ನನ್ನ ಜೀವನದಲ್ಲಿ ಬಂದಿದೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನು ಕಳಿಸುತ್ತಿದ್ದಾರೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನು ಕಳಿಸುತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಇಂಥ ಅದ್ಭುತವಾದ ಜೀವನವನ್ನು ನನಗೆ ಕೊಟ್ಟಿದ್ದಕ್ಕೆ. ಶಾಂತಿಯುತವಾದ ಜೀವನ, ಸಮೃದ್ಧವಾದ ಜೀವನ, ಅಪಾರವಾದ ಪ್ರೀತಿಯಿಂದ ಕೂಡಿರುವ ಜೀವನವನ್ನು ನನಗೆ ಕೊಟ್ಟಿರುವುದಕ್ಕೆ ಐ ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಐ ಲವ್ ಯು ಯೂನಿವರ್ಸ್. ಇದೇ ತಾಳ್ಮೆ, ಸಹನೆ, ಪ್ರೀತಿಯಿಂದ ತುಂಬಿರುವಂಥ ನಿಮ್ಮ ಮನಸ್ಸನ್ನು ಹಾಗೆ ಸಮುದ್ರದ ಕಿನಾರೆಯಲ್ಲಿ ಖುಷಿಯಾಗಿ ಓಡಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ತುಂಬ ನಿರಾಳವಾಗಿದೆ.
ಬದುಕಿದರೆ ಈಗ ಬದುಕಬೇಕು, ನನ್ನ ಜೀವನ ಬೇರೆಯವರಿಗೆ ಮಾದರಿಯಾಗುವಂತೆ ನಾನು ಬದುಕ್ತಾ ಇದ್ದೀನಿ ಅನ್ನುವ ಒಂದು ಸಾರ್ಥಕತೆ, ಆ ನೆಮ್ಮದಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ತಲೆಯಲ್ಲಿ ಬಂದಿದೆ. ಎಲ್ಲ ಕಷ್ಟಗಳನ್ನು, ನೋವುಗಳನ್ನು ಮರೆತು ಅಜಾತ ಶತ್ರುವಿನ ಹಾಗೆ ಖುಷಿಯಾಗಿ ಜೀವನವನ್ನು ನಡೆಸ್ತಾ ಇದ್ದೀರಾ. ನಿಮ್ಮ ಎಲ್ಲ ಫೀಲಿಂಗನ್ನು ಒಮ್ಮೆ ಜೋರಾಗಿ ಕಿರಿಚಿ ಹೇಳಿ, ಐ ಆಮ್ ಫೈನಾನ್ಷಿಯಲಿ ಫ್ರೀ, ಐ ಆಮ್ ಫೈನಾನ್ಷಿಯಲಿ ಫ್ರೀ, ಐ ಆಮ್ ಫೈನಾನ್ಷಿಯಲಿ ಫ್ರೀ. ನಿಮ್ಮ ಮನಸ್ಸಿಗೆ ಕೂಗಿ ಕೂಗಿ ಹೇಳಿ, ಯಾವುದೇ ರೀತಿಯ ಹಣದ ಅಡಚಣೆ ಇಲ್ಲದೆ ಬೇಕಾದ ವಸ್ತುವನ್ನು ಪರ್ಚೇಸ್ ಮಾಡುವಂಥ ಶಕ್ತಿ ನನ್ನಲ್ಲಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಈ ಕೃತಜ್ಞತೆಯನ್ನು ಕಿರಿಚಿ ಮನ ಬಿಚ್ಚಿ ಕುಣಿದಾಡ್ತಾ ಆ ಇನ್ನರ್ ಚೈಲ್ಡ್ ಏನಿದೆ ನಿಮ್ಮೊಳಗಡೆ ಅದು ಹೊರಗೆ ಬರಬೇಕು. ನಿಜವಾದ ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು, ನಾಮಕಾವಸ್ಥೆಗಲ್ಲ, ನಿಜವಾದ ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು. ನಿಮಗೆ ಅಳು ಬಂದರೆ ಹತ್ತು ಬಿಡಿ, ಖುಷಿ ಆದರೆ ಖುಷಿ ಪಡಿ, ಪಶ್ಚಾತ್ತಾಪ ಆದರೆ ಪಶ್ಚಾತ್ತಾಪ ಪಡಿ. ಇಷ್ಟು ದಿವಸ ಬದುಕಿದಂಥ ಅರ್ಥವಿಲ್ಲದ ಜೀವನಕ್ಕೆ ಪುಲಿ ಸ್ಟಾಪ್ ಇಟ್ಟು ಇನ್ನು ಮುಂದೆ ಸಮೃದ್ಧವಾದ ಜೀವನವನ್ನು, ಪ್ರೀತಿಯುತವಾದ ಜೀವನವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಕ್ತಿಗೆ, ದೇವರಿಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್, ನನ್ನನ್ನು ಇಷ್ಟು ಆರೋಗ್ಯವಾಗಿಟ್ಟಿದೀಯಾ, ಥ್ಯಾಂಕ್ ಯು ಸೋ ಮಚ್. ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ಸಕ್ಸಸ್ ಸಿಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್. ನಾನು ಅಂದುಕೊಂಡದಕ್ಕಿಂತ ಜಾಸ್ತಿ ಅಬಂಡೆನ್ಸ್, ಪ್ರಾಸ್ಪರಿಟಿ ನನ್ನ ಜೀವನದಲ್ಲಿ ಬರ್ತಾ ಇದೆ. ಐ ಆಮ್ ಥ್ಯಾಂಕ್ಫುಲ್. ಆ ಗ್ರ್ಯಾಟಿಟ್ಯೂಡನ್ನು, ಮನೋಭಾವನೆ ನಿಮ್ಮಲ್ಲಿ ತುಂಬ ಬರಬೇಕು. ನಾಮಕಾವಸ್ಥೆಗೆ ಹೇಳ್ಬೇಡಿ, ಮನಸಾರೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ. ಆ ಸಮುದ್ರದ ಕಿನಾರೆಯಲ್ಲಿ ಕುಣಿದಾಡಿ ನಲಿದಾಡಿ, ನೀರನ್ನು ಎರಚಾಡಿ, ನೀರಲ್ಲಿ ಮುಳುಗಿ ಎದ್ದೇಳಿ. ವಾವ್, ಸೂಪರ್. ನಿಧಾನವಾಗಿ ಒಮ್ಮೆ ಉಸಿರನ್ನು ತಗೊಳ್ಳಿ. ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಕಾನ್ಫಿಡೆಂಟ್, ಐ ಆಮ್ ಸೋ ಕ್ಲಾರಿಟಿ. ನನಗೆ ತುಂಬ ಕ್ಲಾರಿಟಿ ಇದೆ ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ಕ್ಲಾರಿಟಿ, ಕಾನ್ಫಿಡೆನ್ಸ್ ಎಲ್ಲವೂ ಬಂದಿದೆ. ಹಾಗಾಗಿ ಐ ಆಮ್ ಟೋಟಲಿ ಗ್ರೇಟ್ಫುಲ್. ನಿಮ್ಮ ಬಗ್ಗೆ ನಿಮಗೆ ಅಪಾರವಾದ ನಂಬಿಕೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ನನ್ನ ಮನಸ್ಥಿತಿ ಚೇಂಜ್ ಆಗಲ್ಲ, ನಾನು ಎಂಜಾಯ್ ಮಾಡೋದು ಚೇಂಜ್ ಆಗಲ್ಲ. ಯಾವಾಗಲೂ ಖುಷಿಯಾಗೆ, ನೆಮ್ಮದಿಯಾಗಿ, ನಿರಾಳವಾಗಿ, ತಾಳ್ಮೆಯಿಂದ ಇದ್ದು ಎಲ್ಲವನ್ನ ಡಿಸಿಷನ್ ತಗೋತೀನಿ ಅನ್ನೋ ಒಂದು ದೃಢವಾದ ಸಂಕಲ್ಪವನ್ನು ಮಾಡ್ತಾ ಸಹಜ ಸ್ಥಿತಿಗೆ ಬನ್ನಿ. ಆರಾಮಾಗಿ ವಾಪಸ್ ಬನ್ನಿ. ಸಮುದ್ರದಿಂದ ಸೀದಾ ಮನೆಗೆ ಬನ್ನಿ, ಸಹಜ ಸ್ಥಿತಿಗೆ ಬನ್ನಿ. ಮನೆಗೆ ಬಂದ ತಕ್ಷಣ ಮಾತೃ ದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ, ನಿಮ್ಮ ತಂದೆ ತಾಯಿಗಳನ್ನೊಮ್ಮೆ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಗುರು ಹಿರಿಯರು, ಹಾಗೆ ನೀವು ಗುರುಗಳು ಅಂತ ನಂಬಿರ್ತಕ್ಕಂಥ ಜೀವನದ ಗುರುವನ್ನು ಒಮ್ಮೆ ಕಣ್ಣು ಮುಂದೆ ತಂದ್ಕೊಳ್ಳಿ. ಅದೇ ರೀತಿ ಗ್ರಾಮ ದೇವರು, ಅದೇ ರೀತಿ ಮನೆಯಲ್ಲಿ ತಲಾಂತರಗಳಿಂದ ಪೂಜಿಸ್ಕೊಂಡು ಬಂದಿರತಕ್ಕಂಥ ಮನೆ ದೇವರು, ಹಾಗೆ ನವಗ್ರಹಗಳು ಕೂಡ ನಿಂತು ಇಡೀ ಯೂನಿವರ್ಸ್ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದೆ. ಎಲ್ಲರನ್ನೊಮ್ಮೆ ನಿಮ್ಮ ಕಣ್ಣ ಮುಂದೆ ನಿಂತಿದ್ದಾರೆ ಅನ್ನೋ ಒಂದು ಕಲ್ಪನೆಯಿಂದ ಸಂಪೂರ್ಣ ಶರಣಾಗತರಾಗಿ ಅವರ ಆಶೀರ್ವಾದವನ್ನು ತಗೊಳ್ಳಿ. ಅವರು ಕೂಡ ನಿಮಗೆ ಒಳ್ಳೆಯ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ನೀನು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಿನಗೆ ಜಯ ಸಿಗಲಿ. ನೆಮ್ಮದಿಯುತವಾದ ಸಮೃದ್ಧವಾದ ಜೀವನ ನಿನ್ನದಾಗಲಿ. ದೀರ್ಘಾಯುಷ್ಮಾನ್ ಭವ, ಇಷ್ಟಾರ್ಥ ಪ್ರಾಪ್ತಿ ಸಿದ್ಧಿರಸ್ತು ಅಂತ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇದೇ ಆಶೀರ್ವಾದವನ್ನು ತಗೋತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಬೇಡಿ, ಕಲ್ಪನೆ ಮಾಡ್ಕೊಳ್ಳಿ. ಅದೇ ರೀತಿ ಇಂಥ ಒಂದು ಒಳ್ಳೆ ಜೀವನವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಕೃತಜ್ಞತಾ ಭಾವನೆಯಲ್ಲಿ ಒಂದು ನಿಮಿಷ ಇರಿ.
ಮನಸ್ಸು ಹಗೂರ ಆಗಿದೆ, ದೇಹ ಕೂಡ ಹಗೂರವಾಗಿದೆ. ಹೊಸ ಚೈತನ್ಯ ಬಂದಿದೆ, ದೇಹದಲ್ಲಿ ಹೊಸದಾದ ಚೈತನ್ಯ ಬಂದಿದೆ, ತಲೆಯಲ್ಲಿ ಹೊಸ ಹೊಸ ಐಡಿಯಾಗಳು ಬರ್ತಾ ಇದೆ, ಅವು ಕಾರ್ಯರೂಪಕ್ಕೆ ಕೂಡ ಬರ್ತವೆ. ಅದೇ ರೀತಿ ಅದರಿಂದ ಅಪಾರವಾದ ಲಾಭವನ್ನು ಕೂಡ ಮಾಡ್ತೀರಿ. ಆ ಬಂದಂಥ ಲಾಭದಲ್ಲಿ ನಿಮ್ಮ ಜೀವನ ಸಮೃದ್ಧವಾಗಿ ಬದುಕುವುದಲ್ಲದೆ ಬೇರೆಯವರ ಜೀವನಕ್ಕೂ ಕೂಡ ನೀವು ಮಾದರಿಯಾಗಿ ಬೇರೆಯವರಿಗೂ ಕೂಡ ಸಹಾಯವನ್ನು ಮಾಡುವ ಮನಸ್ಥಿತಿ ನಿಮ್ಮಲ್ಲಿ ಬಂದಿದೆ. ಎಲ್ಲರನ್ನು ಸಮಾನ ಸ್ಥಿತಿಯಲ್ಲಿ ನೋಡುವಂಥ ಸಮಾನ ಮನೋಭಾವನೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ರಬ್ 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 ಮಾಡಿ ಆ ಬಿಸಿಯಾದ ಕೈಗಳನ್ನೊಮ್ಮೆ ನಿಮ್ಮ ಕಣ್ಣುಗಳ ಮೇಲೆ ಇಡುತ್ತಾ ಇಡೀ ದೇಹವನ್ನೊಮ್ಮೆ, ಮುಖ, ಕೆನ್ನೆ, ಗಲ್ಲ ಎಲ್ಲವನ್ನೊಮ್ಮೆ ಸ್ಪರ್ಶ ಮಾಡಿ. ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಹೆಲ್ದಿ, ಐ ಆಮ್ ಸೋ ಸ್ಟ್ರಾಂಗ್, ಅಹಂ ಬ್ರಹ್ಮಾಸ್ಮಿ. ಅಸಾಧ್ಯ ಎಂಬುದು ಯಾವುದು ನನ್ನ ಜೀವನದಲ್ಲಿ ಇಲ್ಲ, ಎಲ್ಲವೂ ಸಾಧ್ಯವಾಗ್ತಾ ಇದೆ ಅಂತ ಕಾನ್ಫಿಡೆಂಟಿಂದ ನಿಧಾನವಾಗಿ ನಿಮ್ಮ ಸಮಯವನ್ನು ತೆಗೆದುಕೊಂಡು ಕಣ್ಣುಗಳನ್ನು ತೆರೆಯಿರಿ ಹಾಗೂ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆ ಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನೀರಿನ ಲೋಟವನ್ನು ತಗೊಳ್ಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನಾನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನಗೆ ಸಾಕ್ಷಿಯಾಗಿ ಇಷ್ಟು ದಿನ ನನಗೆ ಸಹಾಯವನ್ನು ಮಾಡಿದ್ದೀಯಾ. ಹಾಗಾಗಿ ನಾನು ನಿನಗೆ ಸಂಪೂರ್ಣ ಕೃತಜ್ಞಳಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಚ್, ಐ ಆಮ್ ರಿಚ್. ನಿಮ್ಗೇನು ಬೇಕೋ ಅದನ್ನು ಹೇಳಿ, ಏನೂ ಇಲ್ಲ ಅಂದರೆ ಗಾಯತ್ರಿ ಮಂತ್ರವನ್ನು ಹೇಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಥ್ಯಾಂಕ್ ಯು ಸೋ ಮಚ್. I am rich, I am rich, I am rich. I am so strong, I am strong, I am strong, I am grateful, I am grateful, I am grateful. I am healthy, I am healthy, I am healthy. Thank you, thank you, thank you. I love you, I love you, I love you. ನೀರಿಗೆ ಒಂದು ಎನರ್ಜಿಯನ್ನು ಪಾಸ್ ಮಾಡಿ, ಖುಷಿ ಖುಷಿಯಾಗಿ, ನೆಮ್ಮದಿಯಾಗಿ, ನಗನಗುತ್ತಾ ನೀರನ್ನು ಕುಡಿಯಿರಿ. ನೀರಿಲ್ಲ ಅಂದ್ರೆ ಇರಕ್ಕಾಗತ್ತಾ? ಈಗ ಮಾಡೋಣ ಮಯೂರ್ಮಾ. ಮಯೂರ್ಮಾ, ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಅಂತ್ಯವಿಲ್ಲದ ಪ್ರೀತಿ ಮತ್ತೆ ನಮನ, ಶುಭಾಶಯಗಳು. ಎಲ್ಲರೂ ಸೇಫ್ ಆಗಿರಿ. ಮಯೂರ್ಮಾ, ಅಂತ್ಯವಿಲ್ಲದ ಪ್ರೀತಿ ಮತ್ತೆ ನಂಬಿಕೆ, ವಿಶ್ವಾಸ ನನ್ನ ಕಡೆಯಿಂದ ಯೂನಿವರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಯೂನಿವರ್ಸ್ ಜೊತೆ ಮಾತಾಡ್ತಾ ಇರಿ. ಅದು ನಂಬರ್ ಮುಖಾಂತರ ನಿಮ್ಗೆ ಇಂಡಿಕೇಶನ್ ಅನ್ನ ಕೊಡುತ್ತೆ, ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಆ ನಂಬರ್ ಸೀರೀಸ್ ಎಲ್ಲ ನಾನು ನಿಮ್ಗೆ ಹಾಕ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಬರ್ತಾ ಇದೆ. ಅದನ್ನ ನೋಡಿ ಯಾರೆಲ್ಲ ನಂಬರ್ಗಳನ್ನ ಪದೇ ಪದೇ ನೋಡ್ತಾ ಇದ್ದೀರಾ ಅವರು ನಂಬರ್ ಮೀನಿಂಗ್ ಅನ್ನ ನೋಡ್ಕೊಳ್ಳಿ. ಓ, ಇನ್ ಮುಂದೆ ನನ್ನ ಲೈಫಲ್ಲಿ ಇದು ಬರ್ತಾ ಇದೆ, ಓ ಆಲ್ರೆಡಿ ಇದು ಇದೆ, ಸೊ ನಾನು ಎಚ್ಚೆತ್ಕೋಬೇಕು, ಇದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನ ತಗೊಂಡು ಕೆಲಸವನ್ನ ಮುಂದುವರಿಸಿ. ಓಕೆನಾ? ಈಗ ಬಂತು ತಥಾಸ್ತು. ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ದೇವರ ಮತ್ತು ಯೂನಿವರ್ಸ್ನ ಆಶೀರ್ವಾದವಿದೆ. ಎಲ್ಲರೂ ಬಿ ಬ್ಲೆಸ್ಡ್, ಯಾವಾಗಲೂ ಬ್ಲೆಸ್ಸಿಂಗ್ ಅಲ್ಲಿರಿ. ತಥಾಸ್ತು. ಹಾಗೆ ನನಗೆ ಕೂಡ ಆಶೀರ್ವಾದವನ್ನು ಮಾಡಿ ಎಲ್ಲರೂ.
ತಥಾಸ್ತು ತಥಾಸ್ತು. ಮಚ್ ಥ್ಯಾಂಕ್ ಯು. Thank ತಥಾಸ್ತು you. ತಥಾಸ್ತು 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 ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ತಥಾಸ್ತು ಒಳ್ಳೆಯದಾಗ್ಲಿ, ಎಲ್ಲರೂ ತಥಾಸ್ತು ತಥಾಸ್ತು ಖುಷಿಯಾಗಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಸ್. ಯಾರಿಗಾರು ಏನಾರು ಹೇಳ್ಬೇಕಂದ್ರೆ 1 ನಿಮಿಷ ಟೈಮ್ ಇದೆ, ಹೇಳ್ಬಹುದು. ಏನಾರು ಕೇಳ್ಬೇಕಂದ್ರೆ ಕೇಳ್ಬೋದು, 1 ನಿಮಿಷ ಟೈಮ್ ಇದೆ. ಕಲಾವತಿ ಮೇಡಮ್ ತಥಾಸ್ತು. ಓಕೆ, ಎಲ್ಲರಿಗೂ ಬ್ಲೆಸ್ ಮಾಡ್ತಾ ಇರಿ ಆಯ್ತಾ. ಅವ್ರು ಯಾರಾದ್ರೂ ಆಗ್ಲಿ ನಿಮ್ಗೊಂದು ಸಣ್ಣ ಹೆಲ್ಪ್ ಮಾಡಿದ್ರು, ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ದೇವರು, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅವ್ರನ್ನ ಬ್ಲೆಸ್ ಮಾಡಿ. ಬ್ಲೆಸ್ ಮಾಡಿದ್ರೆ ಅದು 10 ಪಟ್ಟು ನಿಮ್ಗೆ ರಿಟರ್ನ್ ಬರುತ್ತೆ. ಓಕೆ. ಹೌದು ಮೇಡಮ್. ಮನೇಲಿ ಮಕ್ಕಳಿದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ನೀನ್ ಚೆನ್ನಾಗಿರು ಕಂದ ಅಂತ ಬ್ಲೆಸ್ ಮಾಡಿ, ಎಲ್ಲರಿಗೂ ಬ್ಲೆಸ್ ಮಾಡಿ. ಬ್ಲೆಸ್ಸಿಂಗ್ ಅಲ್ಲಿದ್ರೆ ನಿಮ್ಗೆ ತುಂಬಾ ಜಾಸ್ತಿ ನಿಮ್ಗೆ ರಿಟರ್ನ್ ಬರೋದು. ಮೇಡಮ್ ಕೆಟ್ಟದ್ ಮಾಡಿದಾಗ ಏನ್ ಬ್ಲೆಸ್ ಮಾಡ್ಬೇಕು? ಕೆಟ್ಟದ್ ಮಾಡಿದಾಗ ಇನ್ ಮುಂದೆ ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಕೆಟ್ಟ ಬುದ್ಧಿ ಹೋಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬ್ಲೆಸ್ ಮಾಡಿ. ನೀನೇನೋ ಮಾಡಿದ್ಯಾ, ನೀನ್ ನನ್ 1 ಕಣ್ ತೆಗ್ದಿದ್ಯಾ, ನಾನು ನಿನ್ 2 ಕಣ್ ತೆಗಿತೀನಿ ಇರು ಅಂತ ಅದು ಮಾಡಕ್ ಹೋಗ್ಬೇಡಿ. ಭಗವಂತ ಏನೋ ನಿಮ್ಗೆ ಸಮಯ ಸರಿ ಇಲ್ಲ ಅನ್ಸುತ್ತೆ, ಕೆಟ್ಟ ಮನಸ್ಥಿತಿ ಕೊಟ್ಬಿಟ್ಟಿದ್ದಾನೆ, ನಿನ್ಗೆ ಒಳ್ಳೇದಾಗ್ಲಪ್ಪ ಅಂತ ಹೇಳ್ಬಿಟ್ಟು ಅದನ್ನಲ್ಲೇ ಬಿಟ್ಬಿಡಿ. ಕ್ಯಾರಿ Thank you. ಬರ್ಬೇಡಿ, ಕ್ಯಾರಿ ಮಾಡ್ಕೊಂಡ್ ಬರ್ಬೇಡಿ. ಅದೇನಾಗುತ್ತೆ ಗೊತ್ತಾ, ಕಾರ್ಡ್ಸ್ ಈಗ ನಮ್ಮ ಕರುಳು ಮುಖಾಂತರ ಅದು ನಮ್ಮ ದೇಹಕ್ಕೆ ಏನಂತಾರೆ ಆವರಿಸ್ಕೊಳ್ಳುತ್ತೆ. ಮತ್ತೆ ನಿಮ್ಗೆ ಪದೇ ಪದೇ ಅದೇ ಯೋಚನೆ ಬರುತ್ತೆ, ಅಯ್ಯೋ ಹಿಂಗ್ ಅಂದ್ಬಿಟ್ನಲ್ಲ. ಅಲ್ಲೇನೆ ನೋಡಿ, ಎಲ್ಲಾದ್ರೂ ನೀವು ಹೋದಾಗ ಆತರ ನಿಮ್ಗೆ ಯಾರು ಮನಸ್ಸಿಗೆ ನೋವು ಮಾಡಿದ್ರೆ, ಕೆಟ್ಟದಾಗಿ ಹೇಳಿದ್ರೆ, ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಒಕ್ಕಳ ಹತ್ರ ಇರುತ್ತಲ್ಲ, ಒಕ್ಕಳು ನಾಭಿ ಏನಿದೆಯಲ್ವಾ, ಅಲ್ಲಿ ಕಟ್ 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 ಅಂತ ಹಿಂಗ್ 3 ಸರಿ ಮಾಡ್ಕೊಂಡು ಬಂದ್ಬಿಡಿ. ಅದು ನಿಮ್ಗೆ ಕ್ಯಾರಿ ಆಗಲ್ಲ ಅವಾಗ. ಕಾರ್ಡ್ ಕಟ್ಟಿಂಗ್ ಅಂತಾರೆ ಇದನ್ನ. ನೀವು ಒಕ್ಕಳತ್ರ ಕೈ ಇಟ್ಕೊಂಡು ಆ ಫೀಲಿಂಗ್ಸ್ ನ ಅಲ್ಲೇ ಕಟ್ ಮಾಡ್ಬೇಕು, ಕ್ಯಾರಿ ಮಾಡೋ ಆಗಿಲ್ಲ. ಏನೇ ಬಂದ್ರು ನಾಭಿ ಮುಖಾಂತರ ಬರುತ್ತೆ. ಈ ತರ ಇಟ್ಕೊಂಡು ಒಕ್ಕಳು ಮುಂದೆ ಕಟ್ 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 ಅಂತ ಅನ್ಕೊಂಡ್ ಬಂದ್ರೆ ಅದು ನಿಮ್ಗೆ ಯಾರಾದ್ರೂ ಮಾಡಿ ನೋಡಿ. ಇದು ಎಲ್ಲಾದ್ರೂ ಹೋದಾಗ ನಿಮ್ಗೆ ತುಂಬಾ ಬೇಜಾರಾಗೋದು, ತುಂಬಾ ನೋವು ಮಾಡೋದು ಮಾಡಿದಾಗ ನೀವು ಆ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಂಡ್ ಬರ್ಬೇಕು. ಅದನ್ನ ಕ್ಯಾರಿ ಮಾಡ್ಕೊಂಡು ತರೋ ಆಗಿಲ್ಲ. ಆ ನೆಗೆಟಿವಿಟಿ ಇರ್ಬೋದು, ಅವರ ಮನಸ್ಥಿತಿ, ಆ ಕೆಟ್ಟ ಮನಸ್ಥಿತಿನ ನೀವು ಕ್ಯಾರಿ ಮಾಡಬೇಡಿ ಯಾವತ್ತು. ಅಲ್ಲೇ ನೀವು ಕಟ್ 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 ಅನ್ಕೊಂಡ್ ಬನ್ನಿ, ಐ ಆಮ್ ಸೇಫ್ ಅಂತ ಹೇಳಿ ನಿಮ್ಗೆ ನೀವೇ ಪ್ರೊಟೆಕ್ಷನ್ ಹಾಕೊಂಡ್ ಬನ್ನಿ. ನಾನು ಆರಾಮಾಗಿದ್ದೀನಿ, ಯಾವುದೋ ಒಂದು ಎನರ್ಜಿ ನನ್ನನ್ನ ಕಾಪಾಡ್ತಾ ಇದೆ ಅಂತೇಳಿ ವೈಟ್ ಲೈಟು ಅಥವಾ ಗ್ರೀನ್ ಲೈಟು ಅಥವಾ ಪರ್ಪಲ್ ಲೈಟು, ಯಾವುದೋ ಒಂದು ಲೈಟು ನಿಮ್ಮ ಸುತ್ತ ನೀವೇ ಹೇಗಿದ್ದೀರಾ ಅದೇ ರೀತಿ ನಿಮ್ಮನ್ನ ಆವರಿಸ್ಕೊಂಡಿದೆ ಅನ್ನೋ ಒಂದು ಕಲ್ಪನೆ ಮಾಡ್ಕೊಂಡು, ಒಂದು ಶಕ್ತಿ ನನ್ನನ್ನ ಕಾಪಾಡ್ತಾ ಇದೆ ಅನ್ನೋ ಒಂದು ನಂಬಿಕೆಯಿಂದ ಹೊರಗಡೆ ಬಂದ್ಬಿಡಿ. ನಿಮ್ಗೆ ಯಾವುದೇ ತರದ್ದು ಮಾನಸಿಕವಾಗಿ ದೈಹಿಕವಾಗಿ ಏನು ಪ್ರಾಬ್ಲಮ್ ಆಗಲ್ಲ ಅವಾಗ. ಇದನ್ನ ಎಲ್ಲಾದ್ರೂ ಹೋದಾಗ, ಎಲ್ಲಾದ್ರೂ ನೋವಾದಾಗ, ಆಕ್ಸಿಡೆಂಟ್ ನೋಡ್ತೀರಿ, ಅವರು ನರಳಾಡ್ತಿರ್ತಾರೆ ಯಾರಾದ್ರೂ, ಅದನ್ನ ನೋಡಿದಾಗ ಸಡನ್ ಆಗಿ ಮೈಂಡಿಗೆ ಬಂದ್ಬಿಡುತ್ತೆ ನಿಮ್ಗೆ ಅಲ್ವಾ. ಅಥವಾ ಯಾರು ಸತ್ತಿರೋರ್ನ ನೋಡಿದಾಗ ನಿಮ್ಗೆ ಸಡನ್ ಆಗಿ ಡಿಸ್ಟರ್ಬ್ ಆಗ್ತಿರಲ್ಲ. ಅದನ್ನ ಈ ರೀತಿ ಮಾಡ್ಕೊಳ್ಳಿ. ಒಂದು ಎನರ್ಜಿ ನನ್ನನ್ನ ಕಾಪಾಡ್ತಾ ಇದೆ ಅನ್ನೋ ಒಂದು ಕಲ್ಪನೆಯಲ್ಲಿ ಹೊರಗೆ ಬನ್ನಿ. ಅದರದ್ದು ಎಫೆಕ್ಟೇ ನಿಮ್ಗೆ ಆಗಲ್ಲ. ಮಾಡಿ ನೋಡಿ ಬೇಕಾದ್ರೆ. ಓಕೆ ಸರ್, ಥ್ಯಾಂಕ್ ಯು. ಖುಷಿ ಆಯ್ತು. ಅಲ್ಲ, ಮಾಡಿ ನೋಡಿ, ಆಮೇಲೆ ನೀವೇ ರಿಸಲ್ಟ್ ಶೇರ್ ಮಾಡ್ತೀರಾ. ಅಂತಂದ್ರೆ ಸಮಾಜದಲ್ಲಿ ಇವಾಗಂತೂ ಒಳ್ಳೇದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ಕಾಣಿಸ್ತಾ ಇರುತ್ತೆ ಅಲ್ವಾ. ಈಗ ಅದಕ್ಕೆ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ, ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಏನಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ವಾ, ಅದಕ್ಕೆ ಕೇಳಿದೆ. ಇದು ತುಂಬಾ ಈಸಿ ಸೊಲ್ಯೂಷನ್ ಸರ್. ಇದು ಆರಾಮಾಗಿ ಮಾಡ್ಬೋದು. ಅಲ್ಲಿ ಆತರ ಸಮಸ್ಯೆ ಆಗ್ತಾ ಇದೆ, ನೀವು ಏನೋ ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ದೀರಾ ಅಂತ ನಿಮ್ಗೆ ಅನ್ಸಿದ ತಕ್ಷಣ ನಿಮ್ಗೆ ನೀವೇ ಪ್ರೊಟೆಕ್ಷನ್ ಹಾಕೋಬೇಕು. ನನ್ನನ್ನ ಒಂದು ಅಗಾಧವಾದ ಶಕ್ತಿ ಬಂದು ಕಾಪಾಡ್ತಾ ಇದೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಗೆ ಬರ್ಬೇಕು. ಇಲ್ಲ ನಿಮ್ಗೆ ಒಂದು ಎನರ್ಜಿ ಪಾಸ್ ಆಗುತ್ತೆ ಅಲ್ಲಿ. ಹೌದು. ಇಲ್ಲ, ನಿನ್ನೆ ಒಂದು ಅದೇ ತರ ಆಯ್ತು ಇನ್ಸಿಡೆಂಟ್, ಹೇಳ್ಬೋದಾ? ಹೇಳಿ, ಬೇರೆಯವ್ರಿಗೂ ಗೊತ್ತಾಗ್ಬೇಕಲ್ವಾ. ಓಕೆ. ನಿನ್ನೆ ನಾನು ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ವಿಜಯನಗರ ಅಂತ ಅನ್ಸುತ್ತೆ, ಬೆಂಗಳೂರು ವಿಜಯನಗರನೇ, ಒಂದು 10 ಮೀಟರ್ ದೂರದಲ್ಲಿ ಬಸ್ ಇತ್ತು. ಆ ಕಡೆಯಿಂದ ಬರ್ತಾ ಇತ್ತು, ಲೆಫ್ಟ್ ಸೈಡ್ ಇಂದ ಬರ್ತಾ ಇತ್ತು. ನಾನು ರೈಟ್ ಸೈಡ್ ಸ್ಟ್ರೈಟ್ ಹೋಗ್ಬೇಕಿತ್ತು.
ಹ್ಮ್ ಹ್ಮ್ ಮಧ್ಯದಲ್ಲಿ ವೆಹಿಕಲ್ ಇದ್ದು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಬೈಕ್ ನ ಒಂದೇ ಸರಿ ಎಕ್ಸೈಟ್ ಕೊಟ್ಬಿಟ್ಟು ಮುಂದೆ ಹೋಗೋಣ ಅಂತ ಬಸ್ ಬರೋದ್ರೊಳಗೆ ಪಾಸ್ ಆಗೋಣ ಅಂದ್ಕೊಂಡೆ. ಬಟ್ ರಸ್ತೆ ಮಧ್ಯೆ ಗಾಡಿ ಆಫ್ ಆಗ್ಬಿಡ್ತು, ಬಸ್ ಹತ್ರನೇ ಬಂದ್ಬಿಡ್ತು ಮೇಡಮ್. ನಿನ್ನೆ ಹ್ಮ್ ನನ್ನ ಲೈಫಲ್ಲಿ ಆತರ ಇನ್ಸಿಡೆಂಟ್ ನಾನು ಬೈಕಲ್ಲಿ ಯಾವತ್ತೂ ಮಾಡಿರ್ಲಿಲ್ಲ. ಹ್ಮ್ ಇವಾಗ್ಲೇ ಹೇಳ್ತೀನಿ, ಬೇರೆ ಯಾರೇ ಆಗಿದ್ರು ನನಗ್ ತುಂಬಾ ಬೈಕ್ ಬಿಡೋರು ಡ್ರೈವರು. ಅವ್ರು ಏನೂ ಮಾಡ್ಲಿಲ್ಲ, ಬ್ರೇಕ್ ಹಾಕಿದ್ರು ನಿಲ್ಸಿದ್ರು, ನಾನ್ ಪಾಸ್ ಆಗೋ ತನಕ ನಿಲ್ಸ್ಕೊಂಡ್ಬಿಟ್ಟು ಅವ್ರು ಹೋದ್ರು. ತುಂಬಾ ಹತ್ರ ಬಂದ್ರು, ಒಂದು 4 ಅಡಿ 3 ಅಡಿ ಅಷ್ಟ ಹತ್ರಕ್ಕೆನೆ ಬಂದ್ಬಿಟ್ರು. ಹ್ಮ್ ಗಾಡಿನೇ ಹೋಗ್ಬಿಡ್ತು ನಂದು ಹ್ಮ್ ಇದ್ದಕ್ಕೆ. ಜೋರಾಗಿ ಎಕ್ಸಿಡೆಂಟ್ ಮುಂದೆ ಹೋಗ್ಬೇಕು ಅನ್ಬೇಕಾದ್ರೆ ನನ್ಗೆ ಯಾವತ್ತೂ ಆತರ ಎಕ್ಸ್ಪೀರಿಯನ್ಸ್ ಅಲ್ಲ, ತುಂಬಾ ಹುಷಾರಾಗಿ ಹೋಗ್ತೀನಿ. ಬಟ್ ನಿನ್ನೆ ಆತರ ಆಗ್ಬಿಡ್ತು. ಬಟ್ ಹ್ಮ್ ನಾನ್ ಅನ್ಕೊಂಡೆ ಆ ಮನುಷ್ಯನಿಗೆ ಅದು ಆವರಿಸಿತ್ತು ಅನ್ಸುತ್ತೆ, ನನ್ ಬಗ್ಗೆ ಏನೂ ಮಾತಾಡ್ಬಾರ್ದು ಅಂತ. ಬೇರೆ ಯಾವ್ದು ಡ್ರೈವರ್ ಮನಸ್ಥಿತಿ ಎಷ್ಟೇ ಅವನು ಸಾತ್ವಿಕ ವ್ಯಕ್ತಿ ಆಗಿದ್ರು ಕೂಡ ಯಾರು ಕೂಡ ಕೂಲ್ ಆಗಿರಲ್ಲ. ಹೌದು. ಅವ್ರ ಎಕ್ಸ್ಪೀರಿಯನ್ಸ್ ಪರ್ಸನ್, ಅವರು ಮೋರ್ ಹ್ಮ್ ದೆನ್ ಅವರು 55 ಆಗಿತ್ತು. ಹ್ಮ್ ಎಷ್ಟು ಬೈದ್ರು ಗೊತ್ತಾ, ಒಂದು ಚೂರು ಏನ್ ಅವ್ರ ಮುಖದಲ್ಲಿ ಇದಾಗ್ಲಿಲ್ಲ ಮೇಡಮ್. ನಿಜವಾಗ್ಲೂ ಹ್ಮ್ ಅವಾಗ ಅನಿಸ್ತು, ಆ ನನ್ನಲ್ಲಿ ಆಗ್ಲಿಲ್ಲ ಅಂದ್ರೆ ಆ ವ್ಯಕ್ತಿಯಲ್ಲಿ ಆದ್ರೂ ಅದನ್ನ ಕಂಡೆ ನಾನು ಅಂತ ತುಂಬಾ ಥ್ಯಾಂಕ್ಸ್ ಹೇಳ್ಕೊಂಡೆ ಬಂದೆ ಅವಾಗ. ಹೌದು. ಅವರಿಗೆ ಥ್ಯಾಂಕ್ಸ್ ಹೇಳಿದೆ ನಾನು, ಆ ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಿದೆ ನಾನು, ಹ್ಮ್ ಯೂನಿವರ್ಸ್ ಆ ವ್ಯಕ್ತಿಗೆ. ಹ್ಮ್ ಬೇರೆ ಆಗಿದ್ರೆ ಬೈದ್ಬಿಡೋರು, ತುಂಬಾ ಬೈದ್ಬಿಡೋರು. ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ, ಈಗ ನಮ್ಗನ್ಸುತ್ತೆ ಹೊರಗಡೆ ಎಲ್ಲ ಕೆಟ್ಟವರು, ತುಂಬಾ ಮೋಸ ಮಾಡ್ತಾರೆ, ನಮ್ಮನ್ನ ಉಪಯೋಗಿಸ್ಕೋತಾರೆ ಅಂತ. ನಿಜವಾಗ್ಲೂ ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಬಂತು ಅಂದ್ರೆ ಅವರು ಚೇಂಜ್ ಆಗ್ತಾರೆ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಅವ್ರು ನಿಮ್ ಜೊತೆ ಬಿಹೇವ್ ಮಾಡ್ತಾರೆ. ಹೌದು, ಯೂನಿವರ್ಸೇ ಮಾಡ್ಸುತ್ತೆ ಅನ್ಸುತ್ತೆ ಅಲ್ವಾ ಮೇಡಮ್ ಹೌದು ಅವಾಗ. ಹೌದು. ನಾನು ಅದೇ ಅನ್ಕೊಂಡೆ, ಯೂಶುವಲ್ ಯಾವ ಡ್ರೈವರ್ ಒಂಚೂರು ಆ ಕಡೆ ಈ ಕಡೆ ಒಂದೇ ಒಂದು ಪಾಯಿಂಟ್ ಮಿಸ್ ಆದ್ರೂ ನೋಡಿದಿರಲ್ಲ, ಏನ್ ಹಿಂಗ್ ಹೋಗ್ತಾನೆ, ಏನ್ ಹಿಂಗ್ ಮಾಡ್ತಾನೆ ಅಂತ. ಬಟ್ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗಿದೆ, ಆ ಮನುಷ್ಯ ಏನೂ ಮಾತಾಡ್ಲಿಲ್ಲ ಮೇಡಮ್, ಸ್ಮೈಲ್ ಕೊಟ್ಬಿಟ್ಟು ಹಂಗೆ. ನಾನು ನಿಜವಾಗ್ಲೂ ಅಲ್ಲಿ ಆ ಟ್ರಾಫಿಕ್ ಅಲ್ಲಿ ನಿಲ್ಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸ್ಬಿಡ್ತು, ಬಸ್ ಹೋಗ್ಬಿಡ್ತು ಅವ್ರು ಹಂಗಾಗಿ. ಇನ್ಮೇಲೆ ಈ ತರ ಮಿರಾಕಲ್ಸ್ ತುಂಬಾ ಆಗ್ತಾ ಇರುತ್ತೆ ಲೈಫಲ್ಲಿ. ಥ್ಯಾಂಕ್ ಯು ಮೇಡಮ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಿಮ್ಮ ಈಗ ನೀವ್ ಹೇಳಿದ್ರಲ್ಲ ತಥಾಸ್ತು ಅಂತ, ಎಲ್ಲರೂ ಈಗ ಅಲ್ಲಿದ್ದಾರೆ, ಎಲ್ಲರೂ ಆನ್ಲೈನ್ ಅಲ್ಲಿ ಇದ್ದಾರೆ. ಅವರೆಲ್ಲರೂ ಮಾಡಿರುವಂತ ಆಶೀರ್ವಾದ ಅದು ಹೃದಯಪೂರ್ವಕವಾಗಿ ಒಳ್ಳೆ ಮನಸ್ಸಿಂದ ಮಾಡಿರುವಂತ ಆಶೀರ್ವಾದ, ನಮ್ ತಂದೆ ತಾಯಿ ಮಾಡಿರೋ ಆಶೀರ್ವಾದ, ನಮ್ಮ ಮನ್ಸಲ್ಲಿರೋ ಒಳ್ಳೆತನ, ಅದೆಲ್ಲ ನಮ್ಮನ್ನ ಅವಾಗ ಆ ಕ್ಷಣದಲ್ಲಿ ಕಾಪಾಡುತ್ತೆ. ಅಂತ ಒಂದ್ ಹೇಳ್ತೀನಿ, ಜೀವಕ್ಕೆ ಎಲ್ಲಿ ಹೋದ್ರೂ ಅದೊಂದು ಪ್ರೊಟೆಕ್ಷನ್ ಇದ್ದೇ ಇರುತ್ತೆ ಮೇಡಮ್. ಹೌದು. ಬೆಳಿಗ್ಗೆ ಎಲ್ಲರೂ ಮನೆಯಿಂದ ಹೊರಗಡೆ ಹೋಗೋರು ಇದ್ದೀರಾ ಅಂದ್ರೆ ಒಂದು ಪ್ರೊಟೆಕ್ಷನ್ ಹಾಕೊಂಡೋಗಿ. ಅದು ನಾನು ನಿಮ್ಗೆ ಚಕ್ರ ಸಾಧನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಹೇಗೆ ಪ್ರೊಟೆಕ್ಷನ್ ಹಾಕೋಬೇಕು, ಇಡೀ ದಿನ ನಿಮ್ಮನ್ನ ಆ ಎನರ್ಜಿ ಹೇಗೆ ಕಾಪಾಡುತ್ತೆ ಅಂತ ಚಕ್ರ ಸಾಧನ ಕ್ಲಾಸಲ್ಲಿ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಓಕೆನಾ? ಹೇಗೆ ಪ್ರೊಟೆಕ್ಷನ್ ಹಾಕೋಬೇಕು ನಿಮ್ಗೆ ಒಂದ್ಸರಿ ಅದು ಫೀಲ್ ಆಗುತ್ತೆ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿ ಹೀಲ್ ಮಾಡೋವಾಗ ಕೂಡ ನಿಮ್ಗೆ ಫೀಲ್ ಆಗುತ್ತೆ. ಪ್ರತಿ ದಿವಸ ನೀವು ಒಂದು ಪ್ರೊಟೆಕ್ಷನ್ ಒಳಗಡೆ ಇರಬೇಕು. ನಿಮ್ಗೆ ಯಾರು ಬಂದ್ರು ಏನು ತೊಂದರೆ ಮಾಡದೇ ಇರೋ ಹಾಗೆ ಪ್ರೊಟೆಕ್ಷನ್ ಹಾಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಬಿ ಹ್ಯಾಪಿ, ನೋ BP, ಆರಾಮಾಗಿರಿ. ಎಲ್ಲವನ್ನು ಸಮಾನ ಮನಸ್ಥಿತಿಯಲ್ಲಿ ಸ್ವೀಕರಿಸಿ ಖುಷಿ ಪಡಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಮ್ಯಾಮ್. ಥ್ಯಾಂಕ್ ಯು.